ನನ್ನ ಹೆಸರು ಸುಷ್ಮಾ. ಈ ಕತೆ ನಾನು ಜೈಲಿನಿಂದ ಬಿಡುಗಡೆಗೊಳ್ಳುವುದಕ್ಕಿಂತ 3 ತಿಂಗಳ ಮುಂಚಿನ ಕಥೆಯಾಗಿದೆ. ಸೆಂಟ್ರಲ್ ಜೈಲಿನಲ್ಲಿ ಕಡಿಮೆ ವಯಸ್ಸಿನ ಹುಡುಗಿಯರಿಗೆ ಸರಪಳಿಗಳನ್ನು ಕಟ್ಟಿ ಅವರಿಂದ ಕೆಲಸ ಮಾಡಿಸಿಕೊಳ್ಳಲಾಗುತ್ತಿತ್ತು. ಆದರೆ ನೀವು ಈಗ ಯೋಚನೆ ಮಾಡಿ, ಪಾಪ ಆ ಹೆಣ್ಣು ಮಕ್ಕಳ ಕೈಕಾಲುಗಳನ್ನು ಸರಪಳಿಗಳಿಂದ ಕಟ್ಟಿದ ನಂತರವೂ ಅವರು ಯಾವ ರೀತಿಯ ಕೆಲಸವನ್ನು ಮಾಡಬಹುದಾಗಿತ್ತು? ಗೆಳೆಯರೇ, ಈ ಕಥೆಯನ್ನು ನೀವು ಕೇಳಿದರೆ ನಿಮ್ಮ ತಲೆ ತಿರುಗಿ ಹೋಗಬಹುದು. ಇಂದು ನನ್ನನ್ನು ಕೋರ್ಟಿನಲ್ಲಿ ಹಾಜರುಪಡಿಸಿದ್ದರು. ಸುಮಾರು 3 ತಿಂಗಳಿಂದ ದಿನಗಳ ಹಿಂದೆ ದಿನಗಳು ಉರುಳುತ್ತಾ ಹೋಗುತ್ತಿದ್ದವು. ಇಂದು ನನಗೆ ಸಂಪೂರ್ಣವಾದ ವಿಶ್ವಾಸವಿತ್ತು. ಇಂದು ನನ್ನ ತೀರ್ಪು ಖಂಡಿತವಾಗಿ ಹೊರಬರುತ್ತದೆ. ನನ್ನ ಕಣ್ಣುಗಳು ಜೈಲಿನ ಹೊರಗಡೆ ನಿಂತಿದ್ದ ನನ್ನ ಅಪ್ಪ ಅಮ್ಮನ ಬಳಿ ಹೊರಟು ಹೋಯಿತು. ಅವರಿಬ್ಬರೂ ಯಾವಾಗಲೂ ನನ್ನನ್ನು ಕೋರ್ಟಿಗೆ ಹಾಜರುಪಡಿಸುತ್ತಿದ್ದ ದಿನದಂದು ಬರುತ್ತಿದ್ದರು. ನಾನು ಪೊಲೀಸ್ ಗಾಡಿಯಲ್ಲಿ ಕುಳಿತುಕೊಳ್ಳುವ ಮುನ್ನ ನಾನು ನನ್ನ ಅಮ್ಮನನ್ನು ಅಪ್ಪಿಕೊಂಡು ಅಳಲು ಪ್ರಾರಂಭಿಸಿದೆ. ನಂತರ ನಾನು ಸ್ವಲ್ಪ ಸುಧಾರಿಸಿಕೊಂಡು ನನ್ನ ಅಮ್ಮನ ಬಳಿ ಹೇಳಿದೆ, ಅಮ್ಮ, ಇಂದು ಎಲ್ಲಿಯೂ ಹೋಗಬೇಡ, ಇಂದು ನನ್ನ ತೀರ್ಪು ಹೊರಬೀಳಲಿದೆ. ಅಮ್ಮ ನನ್ನನ್ನು ಅಪ್ಪಿಕೊಂಡು ತಲೆಯನ್ನು ನೇವರಿಸುತ್ತಾ ಪ್ರೀತಿಯಿಂದ ಹೇಳಿದಳು, ನೀನೇನು ಹೆದರಬೇಡ ಮಗಳೇ, ಎಲ್ಲವೂ ಒಳ್ಳೆಯದಾಗುತ್ತದೆ ಎಂದು ಹೇಳಿ ಅವಳು ನನ್ನನ್ನು ಕಳುಹಿಸಿಕೊಟ್ಟಳು. ಆದರೆ ನಾನು ಯಾವಾಗಲೂ ನನ್ನ ಅಮ್ಮನ ಬಳಿ ಹೇಳುತ್ತಿದ್ದೆ, ಅಮ್ಮ, ನೀನು ನನ್ನನ್ನು ಕೋರ್ಟಿಗೆ ಹಾಜರುಪಡಿಸುವ ದಿನ ಬರಬೇಡ ಎನ್ನುತ್ತಿದ್ದೆ. ಆದರೆ ಅವಳು ಯಾವಾಗಲೂ ನಾನು ಬರುವುದಕ್ಕಿಂತ ಮುಂಚೆಯೇ ಅಪ್ಪನ ಜೊತೆಗೆ ಹಾಜರಿರುತ್ತಿದ್ದಳು. ನಾನೀಗ ಪೊಲೀಸರ ಗಾಡಿಯಲ್ಲಿ ಹೋಗಿ ಕುಳಿತುಕೊಂಡೆ. ನನ್ನ ಅಮ್ಮ ಅಪ್ಪನ ಬೈಕ್ನಲ್ಲಿ ಕುಳಿತುಕೊಂಡು ಕೋರ್ಟಿಗೆ ಹಾಜರಾಗಲು ಅಲ್ಲಿಂದ ಹೊರಟರು. ನನ್ನ ಕೈಗೆ ಕೋಳಗಳನ್ನು ತೊಡಿಸಿದ್ದರು. ನಾನು ಜೈಲಿನಲ್ಲಿರುವ ಕೈದಿಗಳ ಉಡುಪನ್ನು ಧರಿಸಿದ್ದೆ. ನನ್ನ ಎದುರಿಗೆ ಒಬ್ಬಳು ಲೇಡಿ ಇನ್ಸ್ಪೆಕ್ಟರ್ ಮತ್ತೊಬ್ಬ ಲೇಡಿ ಇನ್ಸ್ಪೆಕ್ಟರ್ನ ಬಳಿ ಹೇಳುತ್ತಿದ್ದಳು, ಇವತ್ತಿನ ಒಂದು ವಿಶೇಷವಾದ ಸುದ್ದಿ ಇದೆ. ಏನು ವಿಷಯ? ಅದೇನೆಂದು ನನಗೆ ಹೇಳು ಎಂದು ಒಬ್ಬಳು ಲೇಡಿ ಕಾನ್ಸ್ಟೇಬಲ್ ಮತ್ತೊಬ್ಬ ಲೇಡಿ ಕಾನ್ಸ್ಟೇಬಲ್ ಬಳಿ ಕೇಳಿದಳು. ಇಂದು ಈ ಹುಡುಗಿಯ ಕೊನೆಯ ತೀರ್ಪು ಹೊರಬೀಳಬಹುದೇ? ಆಗ ಅದರಲ್ಲಿ ಒಬ್ಬ ಲೇಡಿ ಕಾನ್ಸ್ಟೇಬಲ್ ನನ್ನನ್ನು ಗುರಾಯಿಸುತ್ತಾ ಹೇಳಿದಳು, ಇಂದು ಈ ಹುಡುಗಿ ಸರಿಯಾದ ಹೇಳಿಕೆ ಕೊಟ್ಟರೆ ಇವಳ ಕೊನೆಯ ತೀರ್ಪು ಇಂದೇ ಹೊರಬೀಳಲಿದೆ. ಆದರೆ ಒಂದು ವೇಳೆ ಇವಳು ಹೇಳಿಕೆ ನೀಡಲು ನಿರಾಕರಿಸಿದರೆ ತಾರೀಕು ಮತ್ತೆ ಮುಂದೆ ಹೋಗಬಹುದು. ಇಷ್ಟು ಹೇಳಿದ ನಂತರ ಅವಳು ನನ್ನ ಕಡೆಗೆ ತಿರುಗಿ ಹೇಳಲು ಪ್ರಾರಂಭಿಸಿದಳು, ಇಲ್ಲಿ ಕೇಳು ಕೈದಿ ನಂಬರ್ 305, ಇಂದು ಏನೇ ಆಗಲಿ ನೀನು ಸರಿಯಾದ ಹೇಳಿಕೆಯನ್ನು ಕೊಟ್ಟು ಬಿಡು. ಒಂದು ವೇಳೆ ನೀನು ನಿನ್ನ ಹೇಳಿಕೆಯನ್ನು ನೀಡಲು ತಡವರಿಸಿದರೆ ಮತ್ತೆ ನಿನ್ನ ತಾರೀಕು ಮುಂದೂಡಲಾಗುತ್ತದೆ. ಇದನ್ನು ಕೂಡ ಹೇಳಲಾಗುವುದಿಲ್ಲ, ಒಂದು ವೇಳೆ ನಿನಗೆ ಗಲ್ಲು ಕೂಡ ಆಗಬಹುದು. ನೀನೀಗ ಯೋಚಿಸು, ನೀನು ಏನು ಮಾಡಬಹುದು ಎಂದು. ಅವರಿಬ್ಬರೂ ನನ್ನ ಎದುರಿಗೆ ನಿಂತುಕೊಂಡು ನನ್ನ ಬಗ್ಗೆ ಮಾತನಾಡುತ್ತಲೇ ಇದ್ದರು. ನಾನು ನಿಂತುಕೊಂಡು ಅವರಿಬ್ಬರ ಮಾತುಗಳನ್ನು ಆಲಿಸುತ್ತಿದ್ದೆ ಹಾಗೂ ಅವರು ನನಗೆ ಅರ್ಥ ಮಾಡಿಸಲು ಪ್ರಯತ್ನಿಸುತ್ತಿದ್ದರು. ನನಗೂ ಸಹ ಇದು ತಿಳಿದಿತ್ತು, ಒಂದು ವೇಳೆ ನಾನು ಈ ಅಪರಾಧ ಪ್ರಕರಣಕ್ಕೆ ಸರಿಯಾದ ಹೇಳಿಕೆಗಳನ್ನು ನೀಡಲು ನಿರಾಕರಿಸಿದರೆ ಮತ್ತೆ ನನ್ನ ದಿನಾಂಕವನ್ನು ಮುಂದೂಡಲಾಗುತ್ತದೆ. ಪೊಲೀಸರ ಗಾಡಿ ಕೋರ್ಟ್ನ ಮುಂದೆ ಬಂದು ನಿಂತಿತ್ತು. ನಾನು ಯೋಚಿಸುವುದಕ್ಕಿಂತ ಮುನ್ನವೇ ನನ್ನ ಅಪ್ಪ ಹಾಗೂ ಅಮ್ಮ ಇಬ್ಬರೂ ಕೋರ್ಟ್ನಲ್ಲಿ ಹಾಜರಿದ್ದರು. ನಾನು ಒಳಗೆ ಹೋಗುವುದಕ್ಕಿಂತ ಮುನ್ನವೇ ನನ್ನ ಅಮ್ಮನ ಎದುರಿಗೆ ನಿಂತು ನನ್ನ ಕೈಯನ್ನು ಜೋಡಿಸಿ ನಮಸ್ಕರಿಸಿದೆ. ನಂತರ ನನಗೆ ಅವಳು ಹೇಳಲು ಪ್ರಾರಂಭಿಸಿದಳು, ಮಗಳೇ, ನೀನಿಂದು ನಿನ್ನ ಹೇಳಿಕೆ ನೀಡುವಲ್ಲಿ ಸೋಲಬೇಡ. ನಾನು ನನ್ನ ಮಗಳನ್ನು ತುಂಬಾ ಪ್ರೀತಿಸುತ್ತೇನೆ. ನನಗೆ ಗೊತ್ತು, ನನ್ನ ಮಗಳು ಎಂದಿಗೂ ಸೋಲುವುದಿಲ್ಲ. ನೀನು ನನ್ನ ಒಬ್ಬಳೇ ಮಗಳು, ಅದು ಕೇವಲ ನನಗೆ ಮಾತ್ರ ಗೊತ್ತು. ನಾನು ಇಷ್ಟು ದಿನ ನಿನ್ನನ್ನು ಬಿಟ್ಟು ಅದು ಹೇಗೆ ಬದುಕಿದ್ದೇನೆ ಎಂದು. ಹಾಗೆಯೇ ನನಗೆ ಎಂದಿಗೂ ನಿನ್ನನ್ನು ಕಳೆದುಕೊಳ್ಳಲು ಇಷ್ಟವಿಲ್ಲ. ನನ್ನ ತಾಯಿಯ ಕಣ್ಣುಗಳು ಕಣ್ಣೀರಿನಲ್ಲಿ ತುಂಬಿಕೊಂಡಿದ್ದವು. ನಾನು ನನ್ನ ಅಮ್ಮನಿಗೆ ಏನೂ ಹೇಳಲಿಲ್ಲ. ನಾನು ಸೀದಾ ಪೊಲೀಸರ ಜೊತೆಗೆ ಒಳಗೆ ಹೋಗಿಬಿಟ್ಟೆ. ಕೋರ್ಟಿನ ಒಳಗೆ ಬಹಳ ದೊಡ್ಡ ದೊಡ್ಡ ವ್ಯಕ್ತಿಗಳು ಹಾಗೂ ಮೀಡಿಯಾದವರ ಗುಂಪೇ ಅಲ್ಲಿತ್ತು. ಅಲ್ಲಿದ್ದ ಎಲ್ಲರೂ ಕೂಡ ಇಂದಿನ ದಿನಾಂಕಕ್ಕಾಗಿ ತರಾತುರಿಯಿಂದ ಕಾಯುತ್ತಾ ಕುಳಿತಿದ್ದರು. ಏಕೆಂದರೆ ಇಂದಿನ ದಿನ ಏನಾಗಬಹುದು, ಇಂದು ನಿಜವಾಗಲೂ ತೀರ್ಪು ಹೊರಗಡೆ ಬೀಳಬಹುದೇ? ಎಲ್ಲರ ಗಮನ ಈ ತೀರ್ಪಿನ ಕಡೆಗೆ ಇತ್ತು. ನಂತರ ನನ್ನನ್ನು ಕಟಕಟೆಯಲ್ಲಿ ನಿಲ್ಲಿಸಿದರು. ನ್ಯಾಯಾಲಯದ ಕಾರ್ಯಗಳು ಆರಂಭವಾಗಲು ಪ್ರಾರಂಭಿಸಿತು. ಸ್ವಲ್ಪ ಸಮಯದ ನಂತರ ವಕೀಲರು ನನ್ನ ಬಳಿ ಕೇಳಿದರು, ಈಗ ನೀವು ನನಗೆ ಹೇಳಿ,
ಎಲ್ಲರೂ ನಿನ್ನ ಬಳಿ ಸತ್ಯವಾದ ವಿಷಯಗಳನ್ನು ಕೇಳಲು ಬಯಸುತ್ತಿದ್ದಾರೆ. ನೀನು ಯಾವುದೇ ಹಿಂಜರಿಕೆ ಇಲ್ಲದೆ ಎಲ್ಲ ವಿಷಯವನ್ನು ನೇರವಾಗಿ ಹೇಳು. ಇಂದು ಅಂತಹ ದಿನ ಒಂದು ಬಂದೇ ಬಿಟ್ಟಿತ್ತು. ನಾನಿಂದು ನನ್ನ ಆರೋಪದ ಎಲ್ಲ ಸತ್ಯ ಘಟನೆಗಳನ್ನು ಕೋರ್ಟಿನಲ್ಲಿ ಹೇಳಲು ಹೊರಟಿದ್ದೆ. ಹಾಗೆಯೇ ನಾನು ಕೂಡ ಹೇಳಲು ಪ್ರಾರಂಭಿಸಿದೆ. ನನ್ನ ಹೆಸರು ಸುಷ್ಮಾ. ನಾನು ನನ್ನ ಅಪ್ಪ ಅಮ್ಮನಿಗೆ ಒಬ್ಬಳೇ ಮಗಳು. ನನ್ನ ಫ್ಯಾಮಿಲಿಯಲ್ಲಿ ನನ್ನ ಚಿಕ್ಕಪ್ಪ ಚಿಕ್ಕಮ್ಮ ಕೂಡ ನಮ್ಮ ಜೊತೆಗಿದ್ದರು. ನಾನು ಅವರ ಮಕ್ಕಳಿಗೆ ಸ್ವಂತ ಅಕ್ಕನಿಗಿಂತ ಕಡಿಮೆ ಏನೂ ಇರಲಿಲ್ಲ. ನನ್ನ ಅಮ್ಮ ಊರಿನ ಮುಖ್ಯಸ್ಥರ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದರು. ಅವರ ಮನೆಯಲ್ಲಿ ಕಸಗುಡಿಸುತ್ತಿದ್ದರು, ಪಾತ್ರೆಗಳನ್ನು ತೊಳೆಯುತ್ತಿದ್ದರು ಹಾಗೂ ಮನೆಯ ಎಲ್ಲ ಕೆಲಸಗಳನ್ನು ಅವರೇ ಮಾಡುತ್ತಿದ್ದರು. ನನ್ನ ಅಪ್ಪ ಅವರ ಮನೆಯ ಹೊಲಗದ್ದೆಗಳಲ್ಲಿ ಕೆಲಸ ಮಾಡುತ್ತಿದ್ದರು. ಊರಿನ ಮುಖ್ಯಸ್ಥರಿಗೆ 2 ಮಕ್ಕಳಿದ್ದರು. ಅದರಲ್ಲಿ ಒಬ್ಬ ದೊಡ್ಡವನು, ಮತ್ತೊಬ್ಬ ಸಣ್ಣವನು. ದೊಡ್ಡ ಮಗನ ಹೆಂಡತಿಗೆ ಎಲ್ಲರೂ ಯಶೋದಮ್ಮ ಎಂದು ಕರೆಯುತ್ತಿದ್ದರು ಹಾಗೂ ಅವರ ಸಣ್ಣ ಮಗನಿಗೆ ಚಿಕ್ಕೆಜಮಾನ್ರೆ ಎಂದು ಕರೆಯುತ್ತಿದ್ದರು. ನಾನು ಯಾವಾಗಲಾದರೂ ಒಮ್ಮೆ ಚಿಕ್ಕೆಜಮಾನ್ರ ಕೋಣೆಯಲ್ಲಿ ತುಂಬಾ ಬೆಲೆ ಬಾಳುವ ವಸ್ತುಗಳನ್ನು ಕದಿಯುತ್ತಿರುತ್ತಿದ್ದೆ. ಅದನ್ನು ನನ್ನ ಮನೆಗೆ ತೆಗೆದುಕೊಂಡು ಬರುತ್ತಿದ್ದೆ. ಉದಾಹರಣೆಗೆ ಆತನ ಕೈ ಗಡಿಯಾರ, ಬೆಲೆ ಬಾಳುವ ಉಂಗುರಗಳು, ಆಭರಣಗಳು, ಹೀಗೆಯೇ ಇನ್ನೂ ಮುಂತಾದ ವಸ್ತುಗಳು. ನಾನು ಕಳ್ಳತನ ಮಾಡುತ್ತಿರುವ ವಿಷಯದ ಬಗ್ಗೆ ಯಾರಿಗೂ ಸಹ ತಿಳಿಯುತ್ತಿರಲಿಲ್ಲ. ಒಂದು ದಿನ ಚಿಕ್ಕೆಜಮಾನ್ರು ಯಾವುದೋ ಒಂದು ಪೇಟೆಗೆ ಹೋದವರು ಮನೆಗೆ ವಾಪಸ್ಸು ಬಂದಿದ್ದರು. ಅವರ ಪರ್ಸನಾಲಿಟಿ ಹಾಗೂ ಅವರ ಸ್ಮಾರ್ಟ್ನೆಸ್ ಅನ್ನು ನೋಡಿದ ನಾನು ಅವರ ಮೇಲೆ ಆಕರ್ಷಿತಳಾಗಿದ್ದೆ. ಇದೇ ನೆಪದಲ್ಲಿ ನಾನು ನಿಧಾನವಾಗಿ ಅವರ ಮೇಲೆ ಅಟ್ರಾಕ್ಟ್ ಆಗಲು ಪ್ರಾರಂಭಿಸಿದ್ದೆ. ನಾನು ನನ್ನ ಸೌಂದರ್ಯವನ್ನು ಅವರ ಬಳಿ ಶೋ ಮಾಡುವುದಕ್ಕೆ ಹಿಂಜರಿಯುತ್ತಿರಲಿಲ್ಲ. ಆದರೆ ಅವರೆಂದಿಗೂ ನನ್ನನ್ನು ಕಣ್ಣೆತ್ತಿಯೂ ಕೂಡ ನೋಡುತ್ತಿರಲಿಲ್ಲ. ಅವರು ಬಹಳ ಒಳ್ಳೆಯ ಮನುಷ್ಯನಾಗಿದ್ದರು. ಆದರೆ ನಾನೊಬ್ಬಳು ಹಾಳಾಗಿ ಹೋದ ಹುಡುಗಿ. ನಾನು ಬೇಕೆಂದೇ ಅವರನ್ನು ನನ್ನ ಮೇಲೆ ಅಟ್ರಾಕ್ಟ್ ಆಗುವಂತೆ ಮಾಡುತ್ತಿದ್ದೆ. ಒಂದು ದಿನ ನಾನು ಒತ್ತಾಯಪೂರ್ವಕವಾಗಿ ಚಿಕ್ಕೆಜಮಾನರ ಕೋಣೆಯೊಳಗೆ ಹೋದೆ ಹಾಗೂ ನಾನು ಅವರ ಬಳಿ ಹೇಳಿದೆ, ಚಿಕ್ಕೆಜಮಾನ್ರೆ, ನೀವು ನನ್ನನ್ನು ಮದುವೆ ಮಾಡಿಕೊಳ್ಳಿ. ಒಂದು ವೇಳೆ ನೀವು ನನ್ನನ್ನು ಮದುವೆಯಾಗಲು ಒಪ್ಪದಿದ್ದರೆ ನಾನು ನಿಮ್ಮ ಹೆಸರನ್ನು ಹಾಳು ಮಾಡಿಬಿಡುತ್ತೇನೆ ಹಾಗೂ ನಿಮ್ಮ ಮುಖವನ್ನು ನಾನು ಇಡೀ ಊರಿನಲ್ಲಿ ಎಲ್ಲೂ ತೋರಿಸದಂತೆ ಮಾಡಿಬಿಡುತ್ತೇನೆ ಎಂದು ಬಿಟ್ಟೆ. ನಾನು ನನ್ನ ಬಟ್ಟೆಯನ್ನು ಎಲ್ಲೆಂದರಲ್ಲಿ ಹರಿದುಕೊಂಡು ಬಿಟ್ಟಿದ್ದೆ. ನೀವು ನನಗೆ ಪ್ರಾಮಿಸ್ ಮಾಡಿ ನೀವು ನನ್ನನ್ನು ಮದುವೆಯಾಗುತ್ತೇನೆ ಎಂದು. ಇಲ್ಲದಿದ್ದರೆ ಅವನು ಬಲವಂತವಾಗಿ ನನ್ನನ್ನು ದೂಡಿಕೊಂಡು ಹೊರಗಡೆ ಬಂದು ಬಿಟ್ಟ. ನಂತರ ಅವನು ಹೇಳಲು ಪ್ರಾರಂಭಿಸಿದ, ನಿನ್ನ ಎಲ್ಲ ಹರಕತ್ತುಗಳನ್ನು ನಾನು ನನ್ನ ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡಿಕೊಂಡಿದ್ದೇನೆ. ನಾನೀಗ ಇದನ್ನು ಎಲ್ಲರಿಗೂ ತೋರಿಸುತ್ತೇನೆ. ಈಗ ನೀನು ನನ್ನ ಗೌರವವನ್ನು ಹಾಳು ಮಾಡುವ ಯೋಚನೆಯನ್ನು ಬಿಟ್ಟುಬಿಡು. ನನಗೆ ಚಿಕ್ಕೆಜಮಾನ್ರ ಈ ಎಲ್ಲ ಮಾತುಗಳನ್ನು ಅರಗಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಅವರು ಇಡೀ ಊರಿನಲ್ಲಿ ನನ್ನ ಹೆಸರನ್ನು ಹಾಳು ಮಾಡಲು ಬಯಸಿದ್ದರು. ಹೀಗಾಗಿ ನಾನು ಅವನನ್ನು ತಡೆಯಲು ಗಾಜಿನ ದೀಪವನ್ನು ಎತ್ತಿಕೊಂಡು ಅವನ ಮೇಲೆ ಎಸೆದೆ. ಅದು ಅವನ ತಲೆಗೆ ಹೊಡೆಯಿತು. ಹಾಗಾಗಿ ಅವನು ಅಲ್ಲೇ ಬಿದ್ದು ಸತ್ತು ಹೋದ. ಈ ಮುಂಚೆಯೂ ಸಹ ನಾನು ಪೊಲೀಸರಿಗೆ ಇದನ್ನೇ ಹೇಳಿದ್ದೆ. ನಾನೀಗಲೂ ಕೂಡ ಇದನ್ನೇ ಹೇಳುತ್ತಿದ್ದೇನೆ. ಚಿಕ್ಕೆಜಮಾನರನ್ನು ನಾನೇ ಕೊಂದಿರುವುದು. ನನ್ನ ಈ ಹೇಳಿಕೆಯಿಂದ ಕೋರ್ಟಿನಲ್ಲಿ ಒಂದು ನಿಮಿಷ ವಿಚಿತ್ರವಾದ ಮೌನ ಆವರಿಸಿಕೊಂಡಿತು. ಎಲ್ಲರೂ ನನಗೆ ಇಷ್ಟೆಲ್ಲ ಹೇಳಿದ್ದರೂ ಚಿಕ್ಕೆಜಮಾನ್ರನ್ನು ನಾನೇ ಕೊಂದೆ ಎಂದು ಒಪ್ಪಿಕೊಂಡೆ. ಏಕೆಂದರೆ ಒಂದು ವೇಳೆ ನಾನು ಹೀಗೆ ಹೇಳಲು ನಿರಾಕರಿಸಿದ್ದರೆ ನನ್ನ ಅಪ್ಪ ಅಮ್ಮ, ನನ್ನ ಚಿಕ್ಕಪ್ಪ ಚಿಕ್ಕಮ್ಮ ಹಾಗೂ ಅವರ ಮಕ್ಕಳನ್ನು ನಾವು ಕೆಲಸ ಮಾಡುತ್ತಿದ್ದ ಊರಿನ ಮುಖ್ಯಸ್ಥರ ಮನೆ ಆಳುಗಳ ಕೈಯಿಂದ ಅವರೆಲ್ಲರನ್ನು ಕೊಲೆ ಮಾಡುವ ಸಂಚು ರೂಪಿಸಲಾಗಿತ್ತು ಹಾಗೂ ಅವರೆಲ್ಲರೂ ನನ್ನ ಇಡೀ ಫ್ಯಾಮಿಲಿಯನ್ನು ಬರ್ಬಾದಾಗುವಂತೆ ಮಾಡುತ್ತಿದ್ದರು. ನಾನು ನನ್ನ ತಪ್ಪನ್ನು ಒಪ್ಪಿಕೊಳ್ಳುತ್ತಿದ್ದಂತೆ ವಕೀಲರು ಹೇಳಲು ಪ್ರಾರಂಭಿಸಿದರು, ಇವಳು ತನ್ನ ತಪ್ಪುಗಳನ್ನು ಒಪ್ಪಿಕೊಂಡಾಗಿದೆ. ಹಾಗಾಗಿ ಇನ್ನು ಯಾವುದೇ ಸಾಕ್ಷಿಗಳ ಅವಶ್ಯಕತೆ ಇಲ್ಲ. ಈ ಹುಡುಗಿಯ ಕಾರಣದಿಂದ ಒಬ್ಬ ವ್ಯಕ್ತಿ ತನ್ನ ಪ್ರಾಣವನ್ನು ಕಳೆದುಕೊಂಡ. ಜಡ್ಜ್ ಸಾಹೇಬರು ಹೇಳಿದರು, ನ್ಯಾಯಾಲಯ ಆರೋಪಿ ರಶ್ಮಿಗೆ ಗಲ್ಲು ಶಿಕ್ಷೆಯನ್ನು ವಿಧಿಸುತ್ತದೆ ಎಂದು ಹೇಳಿಬಿಟ್ಟರು. ಇದೇ ಸಮಯದಲ್ಲಿ ಜಡ್ಜ್ ಸಾಹೇಬರು ನನಗೆ ಶಿಕ್ಷೆ ವಿಧಿಸುವ ಪೇಪರ್ಗೆ ಸೈನ್ ಮಾಡಿ ಪೆನ್ನನ್ನು ಅಲ್ಲೇ ಮುರಿದು ಹಾಕಿದರು ಹಾಗೂ ನ್ಯಾಯಾಲಯದ ಕಾರ್ಯವನ್ನು ಮುಕ್ತಾಯಗೊಳಿಸಿದರು. ನನಗೆ ಮರಣದಂಡನೆಯನ್ನು ವಿಧಿಸಲಾಯಿತು. ಅದರಲ್ಲಿ ನನಗೆ ಗಲ್ಲು ಶಿಕ್ಷೆ ಕೊಡುವ ತಾರೀಖನ್ನು ಬರೆದಿದ್ದರು.
ನಾನು ನನ್ನ ಕುಟುಂಬವನ್ನು ಬಚಾವ್ ಮಾಡುವುದಕ್ಕಾಗಿ ನನ್ನ ತಪ್ಪನ್ನು ಒಪ್ಪಿಕೊಂಡಿದ್ದೆ. ಹಾಗೂ ನಾನು ನನ್ನ ಕುಟುಂಬವನ್ನು ಬಚಾವ್ ಮಾಡುವುದಕ್ಕಾಗಿ ನಾನು ಸುಳ್ಳು ಹೇಳಿಕೆಯನ್ನು ನೀಡಿ ಗಲ್ಲು ಶಿಕ್ಷೆಗೆ ಗುರಿಯಾದೆ. ಆದರೆ ಆ ದಿನ ಬೇರೆಯೇ ನಡೆದಿತ್ತು. ಎಲ್ಲ ಊರುಗಳಲ್ಲಿಯೂ ನಡೆಯುತ್ತಿರುವಂತೆ ನನ್ನ ಅಪ್ಪನೂ ಕೂಡ ಊರಿನ ಮುಖ್ಯಸ್ಥರ ಸಾಲಗಾರರಾಗಿದ್ದರು. ಹಾಗೂ ಅವರು ಬಹಳ ವರ್ಷಗಳಿಂದ ಊರಿನ ಮುಖ್ಯಸ್ಥರ ಸಾಲವನ್ನು ತೀರಿಸಲು ಬಹಳ ಶ್ರಮ ಪಡುತ್ತಿದ್ದರು. ಆದರೆ ಆ ಸಾಲಗಳು ಮುಂಚೆ ಹೇಗಿತ್ತೋ ಈಗಲೂ ಕೂಡ ಹಾಗೇ ಇದ್ದವು. ಎಷ್ಟೇ ದುಡಿದರೂ ಆ ಸಾಲಗಳು ತೀರುತ್ತಲೇ ಇರಲಿಲ್ಲ. ಹಾಗೂ ಆ ಸಾಲದ ಮೇಲೆ ಇದ್ದ ಬಡ್ಡಿಗಳು ಇನ್ನೂ ಹೆಚ್ಚುತ್ತಲೇ ಇದ್ದವು. ನಾನು ವಯಸ್ಸಿಗೆ ಬರುತ್ತಿದ್ದಂತೆ ನನ್ನ ಅಮ್ಮ ನನ್ನನ್ನು ಕೂಡ ಅವರ ಮನೆಗೆ ಕೆಲಸಕ್ಕೆ ಕರೆದುಕೊಂಡು ಹೋಗಲು ಪ್ರಾರಂಭಿಸಿದ್ದಳು. ಏಕೆಂದರೆ ಊರಿನ ಮುಖ್ಯಸ್ಥರ ಮನೆಯ ಸಾಲ ಆದಷ್ಟು ಬೇಗನೆ ತೀರಿದರೆ ಸಾಕು ಎಂಬುದು ಅವಳ ಗುರಿಯಾಗಿತ್ತು. ಚಿಕ್ಕಯಜಮಾನರು ತಮ್ಮ ಹೆಚ್ಚಿನ ಸಮಯವನ್ನು ಪಟ್ಟಣದಲ್ಲಿ ಕಳೆಯುತ್ತಿದ್ದರು. ಏಕೆಂದರೆ ಅವರು ಬಹಳ ಓದಿ ವಿದ್ಯಾವಂತರಾಗಿದ್ದರು. ತಮ್ಮ ಪೂರ್ತಿ ವಿದ್ಯಾಭ್ಯಾಸವನ್ನು ಮುಗಿಸಿದ ಅವರು ರಜೆ ಸಮಯಗಳಲ್ಲಿ ಯಾವಾಗಲಾದರೊಮ್ಮೆ ಮನೆಗೆ ಬಂದು ಹೋಗುತ್ತಿದ್ದರು. ಅವರು ತಮ್ಮ ಬಿಸಿನೆಸ್ ಕೂಡ ಪಟ್ಟಣದಲ್ಲೇ ಮಾಡುತ್ತಿದ್ದರು. ಆದರೆ ನನಗೆ ಅದೇನು ವಿಷಯವೆಂದು ತಿಳಿದಿರಲಿಲ್ಲ. ಚಿಕ್ಕಯಜಮಾನರು ಮನೆಯಲ್ಲಿದ್ದಾಗ ನನ್ನ ಅಮ್ಮ ನನ್ನನ್ನು ಅವರ ಮನೆಗೆ ಕೆಲಸಕ್ಕೆ ಕರೆದುಕೊಂಡು ಹೋಗುತ್ತಿರಲಿಲ್ಲ. ಆ ಸಮಯದಲ್ಲಿ ಅವಳು ನನ್ನನ್ನು ಮನೆಯಲ್ಲಿ ಬಿಟ್ಟು ಹೋಗುತ್ತಿದ್ದಳು. ಆಮೇಲೆ ನನಗೆ ವಿಷಯ ಗೊತ್ತಾಗಿತ್ತು. ಚಿಕ್ಕಯಜಮಾನರ ನೋಟ ಸರಿ ಇರಲಿಲ್ಲ. ಅವರು ಬಹಳ ಕೆಟ್ಟ ಮನುಷ್ಯ. ಊರಿನ ಹಲವಾರು ಜನ ಹುಡುಗಿಯರನ್ನು ಅವರು ಕೆಡಿಸಿ ಅವರ ಮಾನವನ್ನು ಹಾಳು ಮಾಡಿದ್ದರು. ಹೀಗಾಗಿಯೇ ನನ್ನ ಅಮ್ಮ ನನ್ನನ್ನು ಚಿಕ್ಕಯಜಮಾನರು ಮನೆಯಲ್ಲಿದ್ದಾಗ ಕೆಲಸಕ್ಕೆ ಕರೆದುಕೊಂಡು ಹೋಗುತ್ತಿರಲಿಲ್ಲ. ಮುಖ್ಯಸ್ಥರಿಗೆ ತನ್ನ ಮಗನ ಈ ಎಲ್ಲ ನೀಚ ಹರಕತ್ತುಗಳ ಬಗ್ಗೆ ಗೊತ್ತಿದ್ದರೂ ಅವರು ಅವನನ್ನು ತಡೆಯುವ ಪ್ರಯತ್ನ ಎಂದಿಗೂ ಮಾಡಿರಲಿಲ್ಲ. ಒಂದು ದಿನ ಚಿಕ್ಕಯಜಮಾನರು ಮನೆಯಲ್ಲಿದ್ದರು. ಹಾಗಾಗಿ ಆ ದಿನ ನನ್ನ ಅಮ್ಮ ನನ್ನನ್ನು ಮನೆಯಲ್ಲಿ ಬಿಟ್ಟು ಹೋಗಿದ್ದಳು. ಆದರೆ ನನ್ನ ಅಮ್ಮನ ಆರೋಗ್ಯ ಸರಿ ಇರಲಿಲ್ಲ. ಅವಳಿಗೆ ತೀವ್ರವಾದ ಜ್ವರ ಬಂದು ಬಿಟ್ಟಿತ್ತು. ಹಾಗಾಗಿ ಅವಳಿಗೆ ಕೆಲಸಕ್ಕೆ ಹೋಗಲು ಆಗಲಿಲ್ಲ. ಮಾರನೆಯ ದಿನ ಮುಖ್ಯಸ್ಥನ ಮನೆಯ ಒಬ್ಬ ಆಳು ನಮ್ಮ ಮನೆಗೆ ಬಂದು ಅಮ್ಮನ ಬಳಿ ಹೇಳಿದ, ಒಂದು ವೇಳೆ ನಿನಗೆ ಕೆಲಸಕ್ಕೆ ಬರಲು ಸಾಧ್ಯವಾಗದಿದ್ದರೆ ನಿನ್ನ ಮಗಳನ್ನಾದರೂ ಕೆಲಸಕ್ಕೆ ಕಳಿಸು ಎಂದು ಹೇಳಿದ. ನನ್ನ ಅಮ್ಮ ತುಂಬ ವಿವಶರಾಗಿ ನನ್ನನ್ನು ಒಬ್ಬಳನ್ನೇ ಕೆಲಸಕ್ಕೆ ಕಳಿಸಿದಳು. ನಾನು ಕೆಲಸಕ್ಕೆ ಹೋಗುವ ಮುನ್ನವೇ ನನ್ನ ಅಮ್ಮ ನನಗೆ ಚೆನ್ನಾಗಿ ಅರ್ಥ ಮಾಡಿಸಿದ್ದಳು. ಚಿಕ್ಕಯಜಮಾನರಿಂದ ಆದಷ್ಟು ದೂರ ಇರು. ನೀನು ಅವರ ಕೋಣೆಯ ಬಳಿ ಅಪ್ಪಿತಪ್ಪಿಯೂ ಹೋಗಬೇಡ. ಆಗ ನಾನು ನನ್ನ ಅಮ್ಮನಿಗೆ ಹೇಳಿದೆ, ಅವರು ಅಷ್ಟು ಕೆಟ್ಟವರು ಎಂದಾದರೆ ಅಲ್ಲಿಗೆ ನಾನು ಹೋಗುವುದೇ ಇಲ್ಲ. ನೀನು ನನ್ನನ್ನು ಅಲ್ಲಿಗೆ ಕಳುಹಿಸಲೇಬೇಡ ಎಂದೆ. ಆದರೆ ನಾನು ಅಲ್ಲಿಗೆ ಹೋಗಿ ಕೆಲಸ ಮಾಡುವುದು ತುಂಬ ಅವಶ್ಯಕವಾಗಿತ್ತು. ಏಕೆಂದರೆ ಅಲ್ಲಿ ನಾವು ಅವರ ಮನೆಯ ಕೆಲಸದಾಳುಗಳಾಗಿದ್ದೆವು. ಅವರು ಮಾಲೀಕರಾಗಿದ್ದರು. ನನಗೆ ಕೆಲಸಕ್ಕೆ ಬರಲು ಆಗುವುದಿಲ್ಲ ಎಂದು ಹೇಳಲು ನನಗೆ ಸಾಧ್ಯವಿರಲಿಲ್ಲ. ಹಾಗಾಗಿ ನಾನು ಅವರ ಮನೆಗೆ ಕೆಲಸಕ್ಕೆ ಹೋಗಲು ಶುರು ಮಾಡಿದೆ. ನಾನು ಬಹಳ ಪ್ರಯತ್ನಿಸುತ್ತಿದ್ದೆ. ನಾನು ಆದಷ್ಟು ಚಿಕ್ಕಯಜಮಾನರಿಂದ ದೂರ ಇರಬೇಕು. ಏನೇ ಆದರೂ ಅವರು ನನ್ನ ಎದುರಿಗೆ ಬರಬಾರದು. ಆದರೆ ನಾನು ಅದೆಷ್ಟೇ ಪ್ರಯತ್ನಪಟ್ಟರೂ ಒಂದು ದಿನ ಅವರು ನನ್ನನ್ನು ನೋಡಿಯೇ ಬಿಟ್ಟರು. ನಾನು ನೋಡಲು ಬಹಳ ಸುಂದರವಾಗಿದ್ದೆ. ಹಾಗಾಗಿ ಸಹಜವಾಗಿ ಅವರ ಕಣ್ಣು ನನ್ನ ಮೇಲೆ ಬಿತ್ತು. ಒಂದು ದಿನ ಅವರು ತಮ್ಮ ಕೋಣೆಗೆ ಬರಲು ಹೇಳಿದರು. ನನಗೆ ಅವರ ಕೋಣೆಗೆ ಹೋಗಲು ಇಷ್ಟವಿರಲಿಲ್ಲ. ಆದರೆ ನನಗೇನು ಮಾಡಲು ಸಾಧ್ಯವಿರಲಿಲ್ಲ. ಹೀಗಾಗಿ ನಾನು ಸ್ವಲ್ಪ ಭಯದಿಂದಲೇ ಅವರ ಕೋಣೆಯ ಒಳಗೆ ಹೋದೆ. ಅವನು ಮಾತಲ್ಲೇ ನನ್ನ ಕೈಯನ್ನು ಹಿಡಿದುಕೊಂಡು ಬಲವಂತ ಮಾಡಲು ಪ್ರಯತ್ನಿಸಿದ. ನಾನು ನನ್ನ ಮಾನವನ್ನು ಉಳಿಸಿಕೊಳ್ಳುವ ಸಲುವಾಗಿ ಅಲ್ಲಿದ್ದ ಗಾಜಿನ ದೀಪವನ್ನು ಎತ್ತಿಕೊಂಡು ಅವನ ತಲೆಯ ಮೇಲೆ ಹೊಡೆದೆ. ಆ ಹೊಡೆತ ಅವನ ತಲೆಗೆ ಚೆನ್ನಾಗಿ ತಗುಲಿತ್ತು. ಹಾಗೂ ಅವನ ತಲೆಯಿಂದ ಬಹಳವಾಗಿ ರಕ್ತಸ್ರಾವ ಉಂಟಾಗಲು ಪ್ರಾರಂಭಿಸಿತು. ನಂತರ ನಾನು ಅವನ ಕೋಣೆಯಿಂದ ಓಡಿ ಬಂದೆ. ಅವನನ್ನು ಆಸ್ಪತ್ರೆಗೆ ಸಾಗಿಸಲಾಯಿತು. ನಂತರ ನನ್ನನ್ನು ಪೊಲೀಸರಿಗೆ ಒಪ್ಪಿಸಲಾಯಿತು. ನಂತರ ನನಗೆ ತಿಳಿಯಿತು, ನಾನು ಅವನಿಗೆ ಹೊಡೆದ ಗಾಜಿನ ದೀಪದಿಂದ ಅವನ ತಲೆಗೆ ಬಹಳ ಪೆಟ್ಟು ಬಿದ್ದಿತ್ತು. ಹಾಗಾಗಿ ಮಾರನೆಯ ದಿನವೇ ಅವನು ಆಸ್ಪತ್ರೆಯಲ್ಲೇ ಸತ್ತು ಹೋಗಿದ್ದ. ನನ್ನ ಮೇಲೆ ತುಂಬ ಒತ್ತಡ ಹೇರುತ್ತಿದ್ದರೂ ನೀನು ಸತ್ಯವನ್ನು ಬಾಯಿ ಬಿಡಬೇಡ. ಏಕೆಂದರೆ ನಾನೊಂದು ವೇಳೆ ಈ ಸತ್ಯವನ್ನು ಬಾಯಿ ಬಿಟ್ಟಿದ್ದರೆ ಊರಿನ ಜನರ ಮುಂದೆ ಊರಿನ ಮುಖ್ಯಸ್ಥರ ಮಗನ ಮಾನ ಮರ್ಯಾದೆಗಳೆಲ್ಲವೂ ಮಣ್ಣು ಪಾಲಾಗುತ್ತಿತ್ತು.
ಹಾಗೂ ಜನರ ನಡುವೆ ನನ್ನ ಗೌರವ ಹೆಚ್ಚಾಗುತ್ತಿತ್ತು. ನನ್ನ ಮಾನ ಹಾಗೂ ಪ್ರಾಣವನ್ನು ಬಚಾವ್ ಮಾಡುವುದಕ್ಕೋಸ್ಕರವಾಗಿ ನಾನು ಈ ಕೊಲೆಯನ್ನು ಮಾಡಿದ್ದೆ. ನನಗೆ ಧಮಕಿ ಹಾಕಿದ್ದರು. ಒಂದು ವೇಳೆ ನೀನು ಸತ್ಯವನ್ನೇನಾದರೂ ಹೇಳಿದರೆ ನಿನ್ನ ಕುಟುಂಬದವರನ್ನು ನಾವು ಉಳಿಸುವುದಿಲ್ಲ ಹಾಗೂ ನಿನ್ನ ಜೀವಕ್ಕೂ ಕೂಡ ಆಪತ್ತು ಬರಬಹುದು. ಹೀಗಾಗಿಯೇ ನಾನು ಕೋರ್ಟಿನಲ್ಲಿ ಸುಳ್ಳು ಹೇಳಿಕೆಯನ್ನು ನೀಡಿದೆ. ನನ್ನನ್ನು ಮತ್ತೆ ಜೈಲಿನಲ್ಲಿ ಬಂದ್ ಮಾಡಿದರು. ಆ ಜೈಲಿನಲ್ಲಿ ಬಹಳ ಅಪಾಯಕಾರಿಯಾದ ಹೆಂಗಸರು ಉಪಸ್ಥಿತಿಯಲ್ಲಿದ್ದರು. ನಾನು ಕೂಡ ಅವರೊಂದಿಗೆ ಇರುತ್ತಿದ್ದೆ. ಅಲ್ಲಿದ್ದ ಆ ಹೆಂಗಸರು ಬಹಳ ದೊಡ್ಡ ದೊಡ್ಡ ಅಪರಾಧಗಳನ್ನು ಮಾಡಿದ ತಪ್ಪಿಗೆ ಅವರು ಅಲ್ಲಿ ಶಿಕ್ಷೆಯನ್ನು ಅನುಭವಿಸುತ್ತಿದ್ದರು. ಅಲ್ಲಿದ್ದವರಲ್ಲಿ ಕೆಲವರು ನಿರಪರಾಧಿಯಾಗಿದ್ದರು. ಅವರು ಕೂಡ ನನ್ನ ತರಹವೇ ಒತ್ತಡಕ್ಕೆ ಮಣಿದು ಶಿಕ್ಷೆಯನ್ನು ಅನುಭವಿಸುತ್ತಿದ್ದರು. ನಾನೀಗ ನನ್ನ ಅದೃಷ್ಟದ ಮೇಲೆ ರಾಜಿಯಾಗಿದ್ದೆ. ಈಗ ನನ್ನ ಇಡೀ ಜೀವನ ಇಲ್ಲೇ ಕಳೆಯುವುದು. ಪಾಪ ನನ್ನ ಅಮ್ಮ ಅತ್ತು ಸೊರಗಿ ಹೋಗಿದ್ದಳು. ನನ್ನ ಅಪ್ಪ ಅಮ್ಮ ಅವರ ಮನೆಯಲ್ಲಿ ಕೆಲಸ ಮಾಡಿ ಮಾಡಿ ಅವರ ಹೆಗಲುಗಳು ಬಿದ್ದು ಹೋಗಿದ್ದವು. ಆದರೆ ಕೆಲವೊಮ್ಮೆ ನನಗೆ ನಂಬಿಕೆಯೇ ಬರುತ್ತಿರಲಿಲ್ಲ ನಾನು ಜೈಲಿನಲ್ಲಿದ್ದೇನೆ ಎಂದು. ನಾನು ಕೆಲವು ದಿನಗಳು ಇಲ್ಲೇ ಇದ್ದು ನನಗೆ ಇಲ್ಲಿ ಅಡ್ಜಸ್ಟ್ ಆಗತೊಡಗಿತ್ತು. ಹಾಗಾಗಿ ಇದು ಕೂಡ ನನಗೆ ಮನೆಯಂತೆ ಎನಿಸತೊಡಗಿತು. ನನ್ನ ತೀರ್ಪು ಹೊರಬರುವವರೆಗೂ ನಾನು ಇಲ್ಲೇ ಇರಬೇಕು. ನಂತರ ನನಗೆ ಬಿಡುಗಡೆಯಾಗುತ್ತದೆ ಎಂದು ನನಗೆ ನಾನೇ ಸಮಾಧಾನ ಹೇಳಿಕೊಳ್ಳುತ್ತಾ ಇರುತ್ತಿದ್ದೆ. ಆರಂಭದಲ್ಲಿ ಕೆಲವು ದಿನಗಳು ನಾನು ಅಲ್ಲಿನ ವಾತಾವರಣವನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಿದ್ದೆ. ನಾನು ಅಲ್ಲಿದ್ದುಕೊಂಡು ಒಂದು ವಿಚಿತ್ರವಾದ ವಿಷಯವನ್ನು ನೋಟಿಸ್ ಮಾಡಿದ್ದೆ. ಅಲ್ಲಿರುವ ಹಳೆಯ ಆರೋಪಿ ಹೆಂಗಸರಿಗೆಲ್ಲ ಊಟಕ್ಕೆ ಮಾಂಸವನ್ನು ಕೊಡುತ್ತಿದ್ದರು. ಆದರೆ ನಮ್ಮಂಥ ಹುಡುಗಿಯರಿಗೆ ಚಪಾತಿ ರೊಟ್ಟಿ ಹಾಗೂ ಅನ್ನ ಸಾಂಬಾರನ್ನೇ ಕೊಡುತ್ತಿದ್ದರು. ಹಾಗಾಗಿ ನಾನು ಯೋಚಿಸಲು ಪ್ರಾರಂಭಿಸಿದೆ, ಬಹುಶಃ ಅವರಿಗೆ ಅಪರೂಪಕ್ಕೆ ಊಟಕ್ಕೆ ಮಾಂಸವನ್ನು ಕೊಡುತ್ತಿರಬಹುದು ಏನೋ ಎಂದುಕೊಂಡೆ. ಆದರೆ ನಾನು ಇದೆಲ್ಲವನ್ನು ನಿಧಾನವಾಗಿ ಗಮನಿಸುತ್ತಿದ್ದೆ. ಅವರಿಗೆಲ್ಲ ದಿನವೂ ಊಟಕ್ಕೆ ಮಾಂಸಾಹಾರವನ್ನು ನೀಡುತ್ತಿದ್ದರು. ಆದರೆ ನಮ್ಮ ಸೆಲ್ನಲ್ಲಿ ಯಾವಾಗಲೂ ಬೇಳೆ ಸಾರು ಹಾಗೂ ತರಕಾರಿ ಸಾಂಬಾರುಗಳನ್ನೇ ನೀಡಲಾಗುತ್ತಿತ್ತು. ಆದರೆ ನಾನು ಇದನ್ನು ಕೆಲವು ದಿನಗಳು ಹೀಗೆ ನೋಡುತ್ತಲೇ ಇದ್ದೆ. ಆದರೆ ಒಂದು ದಿನ ನಾನು ನನ್ನ ಜೊತೆಗಿದ್ದ ಒಂದು ಹುಡುಗಿಯನ್ನು ಕೇಳಿದೆ, ಆ ಹೆಂಗಸರಿಗೆ ದಿನವೂ ಮಾಂಸಾಹಾರವನ್ನು ಏಕೆ ನೀಡುತ್ತಾರೆ? ಆಗ ಅವಳು ಹೇಳಲು ಪ್ರಾರಂಭಿಸಿದಳು, ಅವರಿಗೆ ಕೇವಲ ಮಾಂಸಾಹಾರವನ್ನು ನೀಡಲಾಗುತ್ತಿಲ್ಲ, ಮುಖ್ಯವಾಗಿ ಹೇಳಬೇಕೆಂದರೆ ಅವರಿಗೆ ಕುರಿಮಾಂಸವನ್ನು ನೀಡಲಾಗುತ್ತಿದೆ. ಕುರಿ ಮಾಂಸದ ಸುದ್ದಿ ಕೇಳಿ ನಾನು ಅಚ್ಚರಿಯಿಂದ ದಿಗ್ಭ್ರಮೆಗೊಂಡೆ. ಏಕೆಂದರೆ ಕುರಿಮಾಂಸವಂತೂ ತುಂಬಾ ದುಬಾರಿ. ಆದರೆ ಈ ಹೆಂಗಸರು ಮೊದಲೇ ಕೈದಿಗಳು. ಇವರಿಗೇಕೆ ಕುರಿ ಮಾಂಸವನ್ನು ತಿನ್ನಲು ಕೊಡುತ್ತಿದ್ದಾರೆ? ನಾನು ಅಚ್ಚರಿಗೊಳ್ಳುವುದನ್ನು ಬಿಟ್ಟರೆ ನನಗೆ ಬೇರೆ ಮಾರ್ಗವಿರಲಿಲ್ಲ. ಆದರೆ ಅವಳು ಹೇಳಿದ ಒಂದು ಮಾತು ಮಾತ್ರ ಬಹಳ ವಿಚಿತ್ರವಾಗಿತ್ತು. ಅವರ ಊಟವೆಲ್ಲ ಮುಗಿದ ನಂತರ ಆ ಎಲ್ಲ ಹೆಂಗಸರನ್ನು ದಿನವೂ ಹೊರಗಡೆ ಕರೆದುಕೊಂಡು ಹೋಗುತ್ತಿದ್ದರು. ಆ ಹೆಂಗಸರನ್ನು ಯಾವ ಕೆಲಸಕ್ಕಾಗಿ ಕರೆದುಕೊಂಡು ಹೋಗುತ್ತಿದ್ದರೋ ಗೊತ್ತಿಲ್ಲ. ಮಾರನೆಯ ದಿನ ಬೆಳಿಗ್ಗೆ ನಾನು ಮತ್ತೆ ಅವಳಿಗೆ ಕೇಳಿದೆ, ರಾತ್ರಿಯಾದ ನಂತರ ಮಾಂಸದ ಊಟ ಮಾಡಿದ ನಂತರ ಇಲ್ಲಿರುವ ಹೆಂಗಸರಿಗೆಲ್ಲ ಏನು ಮಾಡಲಾಗುತ್ತದೆ? ಅಂದರೆ ಅವರನ್ನೆಲ್ಲ ಎಲ್ಲಿಗೆ ಕರೆದುಕೊಂಡು ಹೋಗಲಾಗುತ್ತದೆ? ಆಗ ಅವಳು ಹೇಳಲಾರಂಭಿಸಿದಳು, ಇಲ್ಲಿರುವ ಹೆಂಗಸರುಗಳನ್ನು ಹೊರಗಡೆ ಕರೆದುಕೊಂಡು ಹೋಗಿ ಅವರನ್ನು ಸರಪಳಿಗಳಲ್ಲಿ ಕಟ್ಟಿ ಹಾಕಲಾಗುತ್ತದೆ. ನಂತರ ಅವರನ್ನು ಮಂಜುಗಡ್ಡೆ ಇರುವ ನೀರಿನಲ್ಲಿ ಕುಳ್ಳಿರಿಸಲಾಗುತ್ತದೆ. ಬೆಳಗ್ಗೆ ಮುಂಚೆ ಇವರೆಲ್ಲರೂ ಮತ್ತೆ ವಾಪಸ್ ಇಲ್ಲಿಗೆ ಬರುತ್ತಾರೆ. ಬೇಕಾದರೆ ನೀನು ಸೂರ್ಯ ಉದಯಿಸುವ ಮುಂಚೆ ಎಚ್ಚರವಾಗಿರು ಹಾಗೂ ಅವರ ಮೇಲೆ ಗಮನವಿಡು. ಅವಳು ನೀಡಿದ ಸಲಹೆಯೊಂದಿಗೆ ನಾನು ಹಾಗೆಯೇ ಮಾಡಲು ಯೋಚಿಸಿದೆ. ನನಗೆ ನಿದ್ದೆ ಬರುತ್ತಿರಲಿಲ್ಲ. ಹೀಗಾಗಿ ನಾನು ಇಡೀ ರಾತ್ರಿ ಎಚ್ಚರವಾಗಿಯೇ ಇದ್ದೆ. ನಾನು ಬೆಳಗ್ಗೆ ನೋಡಿದಾಗ ಅವಳು ಸತ್ಯವನ್ನೇ ಹೇಳಿದ್ದಳು. ಎದುರಿಗಿರುವ ಸೆಲ್ನಲ್ಲಿ ಆ ಹೆಂಗಸರನ್ನು ಮತ್ತೆ ಕರೆಸಿಕೊಂಡು ಬಂಧಿಸಲಾಗುತ್ತಿತ್ತು. ಆ ಹೆಂಗಸರ ದೇಹದ ಮೇಲೆ ಸರಪಳಿಗಳ ಗುರುತು ಸ್ಪಷ್ಟವಾಗಿ ಗೋಚರಿಸುತ್ತಿತ್ತು ಹಾಗೂ ಅವರೆಲ್ಲರೂ ಒದ್ದೆಯಾಗಿರುವಂತೆ ಕಾಣುತ್ತಿದ್ದರು. ಅವರೆಲ್ಲರೂ ಹೇಗೆ ಕಾಣುತ್ತಿದ್ದರು ಎಂದರೆ ಅವರು ಬಟ್ಟೆಗಳ ಸಮೇತವಾಗಿ ಸ್ನಾನ ಮಾಡಿ ಬಂದಿದ್ದಾರೇನೋ. ಇದರ ಅರ್ಥ ಆ ಹೆಂಗಸರೆಲ್ಲ ನಿಜವಾಗಿಯೂ ಇಡೀ ರಾತ್ರಿ ಮಂಜುಗಡ್ಡೆ ಇರುವ ನೀರಿನ ಒಳಗಡೆ ಇರುತ್ತಿದ್ದರು. ಅಷ್ಟಕ್ಕೂ ಅವರ ಜೊತೆಗೆ ಹೀಗೆ ಏಕೆ ಮಾಡಲಾಗುತ್ತಿತ್ತು? ವಿಶೇಷವಾಗಿ ಈ ಹೆಂಗಸರುಗಳಿಗೆ ಏಕೆ ಹೀಗೆ ಮಾಡಲಾಗುತ್ತಿತ್ತು? ನಾನು ಮತ್ತೆ ಅದೇ ಹುಡುಗಿಗೆ ಕೇಳಿದೆ, ಇದನ್ನೆಲ್ಲ ಇವರ ಜೊತೆ ಯಾವಾಗಿನಿಂದ ಮಾಡಲಾಗುತ್ತಿದೆ?
ಆಗ ಅವಳು ಹೇಳಲಾರಂಭಿಸಿದಳು, ನಾನು ಯಾವಾಗ ಇಲ್ಲಿಗೆ ಬಂದೆನೋ ಅವಾಗಿನಿಂದಲೂ ಇದೆಲ್ಲವನ್ನು ನೋಡುತ್ತಿದ್ದೇನೆ. ಈಗಂತೂ ಈ ಹೆಂಗಸರಿಗೆ ಇದನ್ನೆಲ್ಲ ಮಾಡುವುದು ರೂಢಿಯಾಗಿ ಬಿಟ್ಟಿದೆ. ಪ್ರಾರಂಭದಲ್ಲಿ ಈ ಹೆಂಗಸರೆಲ್ಲ ಬಹಳ ಕಿರುಚುತ್ತಿದ್ದರು, ಜೋರಾಗಿ ಕೂಗಿಕೊಳ್ಳುತ್ತಿದ್ದರು. ಅವರು ಕಿರುಚುವ ಸದ್ದು ದೂರ ದೂರದ ತನಕ ಕೇಳುತ್ತಿತ್ತು. ಅವರೆಲ್ಲರನ್ನೂ ಸರಪಳಿಗಳಲ್ಲಿ ಕಟ್ಟಿ ಹಾಕುತ್ತಿದ್ದರಿಂದ ಹಾಗೂ ಇಡೀ ರಾತ್ರಿ ಮಂಜುಗಡ್ಡೆಯ ನೀರಿನಲ್ಲಿ ಇರುತ್ತಿದ್ದರಿಂದ ಅವರೆಲ್ಲರೂ ಇಡೀ ದಿನ ಕುಳಿತುಕೊಂಡು ಅಳುತ್ತಿದ್ದರು. ಆದರೆ ಕೆಲವು ದಿನಗಳಿಂದ ಇವರು ಇದನ್ನೆಲ್ಲ ಸಹಿಸಿಕೊಂಡು ಸುಮ್ಮನಿರಲು ಕಲಿತಿದ್ದಾರೆ. ಅವರು ಯಾರೊಂದಿಗೂ ಮಾತನಾಡುವುದಿಲ್ಲ. ಅವರು ದಿನವಿಡೀ ಆರಾಮವಾಗಿ ಇರುತ್ತಾರೆ. ಜೈಲರ್ಗಳು ಅವರಿಂದ ಯಾವ ಕೆಲಸಗಳನ್ನು ತೆಗೆದುಕೊಳ್ಳುವುದಿಲ್ಲ. ಇದಂತೂ ನನಗೆ ತಿಳಿದಿರಲಿಲ್ಲ. ಇದೆಲ್ಲ ವಿಷಯಗಳ ಹಿಂದೆ ಅದ್ಯಾವ ರಹಸ್ಯ ಅಡಗಿದೆಯೋ, ಅವಳಿಗೆಷ್ಟು ಗೊತ್ತಿದೆಯೋ ಅಷ್ಟನ್ನು ಮಾತ್ರ ಅವಳು ನನಗೆ ಹೇಳಿದ್ದಳು. ನಾನಂತೂ ಈಗ ಸಸ್ಪೆನ್ಸ್ನಲ್ಲಿ ಬಿದ್ದಿದ್ದೆ. ಅಷ್ಟಕ್ಕೂ ಆ ಹೆಂಗಸರಿಗೆಲ್ಲ ಮಾಂಸವನ್ನು ತಿನ್ನಿಸಿ ಅವರೊಂದಿಗೆ ಇಂತಹ ಕೃತ್ಯವನ್ನು ಏಕೆ ನಡೆಸುತ್ತಿದ್ದಾರೆ? ಅದು ಈ ರೀತಿಯಾಗಿ ಮೃಗಗಳಂತೆ ಏಕೆ ವರ್ತಿಸುತ್ತಿದ್ದಾರೆ? ಇದೊಂದು ಪ್ರಶ್ನೆ ನನ್ನ ತಲೆಯಲ್ಲಿ ದಿನವೂ ಅಲೆದಾಡುತ್ತಲೇ ಇರುತ್ತಿತ್ತು. ಹುಡುಗಿಯರ ಸೆಲ್ಗಳನ್ನು ಸೆಪರೇಟ್ ಆಗಿ ಮಾಡಲಾಗಿತ್ತು ಹಾಗೂ ಹೆಂಗಸರ ಸೆಲ್ಗಳನ್ನು ಸೆಪರೇಟ್ ಆಗಿ ಮಾಡಲಾಗಿತ್ತು. ಯಾರು ಸಣ್ಣ ಸಣ್ಣ ಕ್ರೈಮ್ಗಳನ್ನು ಮಾಡುತ್ತಿದ್ದರೋ ಅವರೆಲ್ಲ ಒಂದು ಕಡೆ ಇರುತ್ತಿದ್ದರು ಹಾಗೂ ನಮಗೆ ಮತ್ತು ಅವರಿಗೆ ಒಬ್ಬರನ್ನೊಬ್ಬರು ಮಾತನಾಡುವ ಪರ್ಮಿಷನ್ ಇರಲಿಲ್ಲ ಹಾಗೂ ಒಬ್ಬರನ್ನೊಬ್ಬರು ಸೇರಲು ಬಿಡುತ್ತಿರಲಿಲ್ಲ. ಬೆಳಿಗ್ಗೆ ಏಳುತ್ತಿದ್ದಂತೆ ನಮಗೆ ತಿಂಡಿ ತಿನ್ನಲು ಕೊಟ್ಟು ಕೆಲಸಗಳಿಗೆ ಕಳಿಸುತ್ತಿದ್ದರು. ಕೆಲವರು ಗುಡಿಸುವ ಪೊರಕೆ ತೆಗೆದುಕೊಂಡು ಗುಡಿಸುತ್ತಿದ್ದರೆ ಇನ್ನೂ ಕೆಲವರು ಅಕ್ಕಿಯನ್ನು ಹಿಟ್ಟು ಮಾಡುತ್ತಿದ್ದರು. ಮತ್ತೆ ಕೆಲವರು ಮೈದಾನವನ್ನು ಸ್ವಚ್ಛಗೊಳಿಸುವ ಕೆಲಸವನ್ನು ಮಾಡಿದರೆ ಮತ್ತುಳಿದವರು ಮಧ್ಯಾಹ್ನ ಮತ್ತು ರಾತ್ರಿಗೆ ಆಹಾರವನ್ನು ತಯಾರಿಸುವ ಕೆಲಸವನ್ನು ಮಾಡುತ್ತಿದ್ದರು. ಆದರೆ ಕೇವಲ ಅವರು ಮಾತ್ರ ದಿನವಿಡೀ ಯಾವುದೇ ಕೆಲಸಗಳನ್ನು ಮಾಡದೆ ಆರಾಮವಾಗಿ ಇರುತ್ತಿದ್ದರು. ಅವರಿಗೆ ಬೆಳಿಗ್ಗೆ ಒಳ್ಳೆಯ ಟಿಫನ್ ಅನ್ನು ಕೊಡುತ್ತಿದ್ದರು. ಮಧ್ಯಾಹ್ನ ಹಾಗೂ ರಾತ್ರಿ ಊಟಕ್ಕೆ ಮಾಂಸಾಹಾರವನ್ನು ನೀಡುತ್ತಿದ್ದರು. ದಿನವೂ ಅಲ್ಲಿಗೊಬ್ಬ ನರ್ಸ್ ಬರುತ್ತಿದ್ದರು. ಅವರು ಅವರ ಗಾಯಕ್ಕೆಲ್ಲ ಔಷಧಿಯನ್ನು ಹಚ್ಚಿ ಹೋಗುತ್ತಿದ್ದರು. ಸರಪಳಿಗಳನ್ನು ಬಿಗಿಯುತ್ತಿದ್ದ ಕಾರಣ ಪಾಪ ಆ ಮಹಿಳೆಯರ ಮಣಿಕಟ್ಟುಗಳು ಹಾಗೂ ಉಳಿದ ಶರೀರದ ಅಂಗಗಳ ಮೇಲೆ ಅದರ ಗುರುತು ಗೋಚರಿಸುತ್ತಿತ್ತು. ಆ ಗುರುತುಗಳಿಗೆ ದಿನವೂ ಆ ನರ್ಸ್ ಬಂದು ಔಷಧಿಯನ್ನು ಹಚ್ಚಿ ಹೋಗುತ್ತಿದ್ದರು. ನಾನು ಇದನ್ನೆಲ್ಲ ಮೊದಲ ಬಾರಿಗೆ ನೋಡುತ್ತಿದ್ದೆ. ಕೈದಿಗಳ ನಡುವೆ ತರಹದ ವಿಚಾರಗಳೆಲ್ಲ ನಡೆಯುತ್ತಿತ್ತು. ನಾನು ಇಲ್ಲಿಗೆ ಬರುವುದಕ್ಕಿಂತ ಮೊದಲು ನನ್ನನ್ನು ಒಂದು ಲೋಕಲ್ ಜೈಲಿನಲ್ಲಿ ಕೂಡಿ ಹಾಕಿದ್ದರು. ಹಾಗಾಗಿ ನನಗೆ ಇದೆಲ್ಲವೂ ಗೊತ್ತಿರಲಿಲ್ಲ. ಅಲ್ಲಿರುವ ಎಲ್ಲರಿಗೂ ಒಂದೇ ರೀತಿಯ ಆಹಾರವನ್ನು ಕೊಟ್ಟು ಎಲ್ಲರನ್ನೂ ಒಂದೇ ರೀತಿಯಾಗಿ ನೋಡಿಕೊಳ್ಳುತ್ತಿದ್ದರು. ಆದರೆ ಇಲ್ಲಿ ಮಾತ್ರ ಎಲ್ಲವೂ ವಿಭಿನ್ನವಾಗಿತ್ತು. ನನಗೆ ಇಲ್ಲಿ ಇವರನ್ನೆಲ್ಲ ನೋಡಿದಾಗ ದಿನವೂ ನನಗೆ ಹೊಸ ಹೊಸ ಆಲೋಚನೆಗಳು ಬರುತ್ತಿದ್ದವು. ಇದ್ದಕ್ಕಿದ್ದಂತೆ ನನಗೆ ಒಂದು ವಿಷಯ ತಿಳಿಯಿತು. ನನ್ನನ್ನು ನೋಡಲು ಯಾರೋ ಬಂದಿದ್ದಾರೆ. ಆ ಸಮಯದಲ್ಲಿ ನನಗೆ ನನ್ನ ಅಮ್ಮನ ನೆನಪು ಬರಲು ಆರಂಭಿಸಿತು. ನಾನು ಅಲ್ಲಿಂದ ಓಡಿ ಹೋಗಿ ಭೇಟಿ ಮಾಡುವ ಸ್ಥಳವನ್ನು ತಲುಪಿದೆ. ಅಲ್ಲಿ ನನ್ನ ಅಮ್ಮನ ಜೊತೆಗೆ ಒಬ್ಬಳು ಹೆಂಗಸರು ಕೂಡ ಬಂದಿದ್ದಳು ಹಾಗೂ ಅವಳ ಕಪ್ಪು ಬಟ್ಟೆಯನ್ನು ಧರಿಸಿದ್ದಳು. ಅವಳು ವಕೀಲರಾಗಿದ್ದಳು. ಅಮ್ಮ ಹೇಳಿದಳು, ನಾವು ಈ ಕೇಸನ್ನು ಹೈಕೋರ್ಟ್ಗೆ ಅಪೀಲ್ ಮಾಡಿದ್ದೇವೆ. ಇವಳು ನಿನ್ನ ಕೇಸನ್ನು ನಡೆಸುತ್ತಾಳೆ. ನೀನು ನಮಗೋಸ್ಕರವಾಗಿ ಸುಳ್ಳು ಹೇಳಿಕೆಯನ್ನು ನೀಡಿರುವುದು ನಮಗೆ ತಿಳಿದಿದೆ. ಆದರೆ ಯಾವುದೇ ಭಯಪಡುವಂತಹ ಅವಶ್ಯಕತೆ ಇಲ್ಲ. ವಕೀಲ್ ಸಾಹೇಬರು ನಮಗೆ ಸಮಾಧಾನವನ್ನು ನೀಡಿದ್ದಾರೆ. ಈಗ ಆ ಮುಖ್ಯಸ್ಥರ ಮನೆಯವರು ನಮ್ಮನ್ನೇನೂ ಮಾಡಲು ಸಾಧ್ಯವಿಲ್ಲ. ಹಾಗಾಗಿ ನೀನು ಎಲ್ಲ ವಿಷಯಗಳನ್ನು ಈ ವಕೀಲ್ ಸಾಹೇಬರ ಬಳಿ ನೇರವಾಗಿ ಹೇಳಿಬಿಡು. ನಂತರ ನಾನು ಆ ಮಹಿಳಾ ವಕೀಲರಿಗೆ ಎಲ್ಲ ವಿಷಯಗಳನ್ನು ತಿಳಿಸಿದೆ. ಆ ಮಹಿಳಾ ವಕೀಲೆಯು ನನಗೆ ತಿಳಿಸಿದಳು, ಅವರ ಮನೆತನದ ಒಂದು ಹುಡುಗಿ ಚಿಕ್ಕಯಜಮಾನರ ಕಾರಣದಿಂದಾಗಿ ಸ್ಯೂಸೈಡ್ ಮಾಡಿಕೊಂಡಿದ್ದಳಂತೆ. ಏಕೆಂದರೆ ಚಿಕ್ಕಯಜಮಾನರು ಅವಳನ್ನು ಪ್ರೀತಿಸುತ್ತೇನೆ ಎಂದು ಹೇಳಿ ಅವಳೊಂದಿಗೆ ಶಾರೀರಿಕ ಸಂಬಂಧವನ್ನು ಬೆಳೆಸಿ ಅವಳಿಗೆ ಮೋಸ ಮಾಡಿದ್ದರಂತೆ. ಆ ಮನುಷ್ಯ ಇದ್ದಿದ್ದೇ ಹಾಗೆ. ಅವರು ಪ್ರೀತಿಯ ಹೆಸರಲ್ಲಿ ಹೆಣ್ಣು ಮಕ್ಕಳನ್ನು ಹಾಳು ಮಾಡುತ್ತಿದ್ದರು ಹಾಗೂ ಅವರ ಪ್ರಯೋಜನವನ್ನು ಪಡೆಯುತ್ತಿದ್ದರು. ಆ ಹುಡುಗಿ ಈ ಮಹಿಳಾ ವಕೀಲರ ಸಂಬಂಧಿಕಳಾಗಿದ್ದಳು. ಅವಳು ಚಿಕ್ಕಯಜಮಾನರ ಪ್ರೀತಿಯ ಬಲೆಯಲ್ಲಿ ಬಿದ್ದು ತನ್ನ ಮಾನ ಹಾಗೂ ಪ್ರಾಣವನ್ನು ಕಳೆದುಕೊಂಡಿದ್ದಳು. ಆದರೆ ಆ ವಕೀಲ್ ಸಾಹೇಬರಿಗೆ ಚೆನ್ನಾಗಿ ತಿಳಿದಿತ್ತು ನನ್ನದೇನು ತಪ್ಪಿರಲಿಲ್ಲ ಎಂಬುದು. ಅದೇನೇ ತಪ್ಪಿದ್ದರೂ ಅದು ಚಿಕ್ಕಯಜಮಾನರದ್ದೇ ಆಗಿರುತ್ತದೆ.
ಹೀಗಾಗಿ ಅವಳು ನನ್ನ ಕೇಸನ್ನು ವಾದಿಸಲು ಬಂದಿದ್ದಳು. ಈ ಮಹಿಳಾ ವಕೀಲ ಸಾಹೇಬರು ಒಬ್ಬ ಹೆಸರಾಂತ NGO ಮಾಲೀಕನ ಮಗಳಾಗಿದ್ದಳು. ಅವಳು ಕೇವಲ ಮಹಿಳೆಯರ ಸುರಕ್ಷತೆಗಾಗಿ ಹೋರಾಡುವವಳಾಗಿದ್ದಳು. ಆ ಮಹಿಳಾ ವಕೀಲರಿಗೆ ನಾನು ಶುರುವಿನಿಂದ ನನ್ನ ಬಳಿ ಯಾವ ವಿಷಯಗಳು ನಡೆಯಿತೋ ಅದೆಲ್ಲವನ್ನು ನಾನು ಅವಳಿಗೆ ಹೇಳಿದೆ. ಹಾಗೂ ಆ ದಿನ ಯಾವ ಘಟನೆಗಳು ನಡೆದವು ಮತ್ತೆ ಅದು ಹೇಗೆ ನಡೆಯಿತು. ಆ ಮಹಿಳಾ ವಕೀಲ್ ಸಾಹೇಬರು ನನಗೆ ಮಾತು ಕೊಟ್ಟರು. ಆದಷ್ಟು ಬೇಗ ನಿನ್ನನ್ನು ಈ ಕೇಸ್ನಿಂದ ಹೊರತರುತ್ತೇನೆ. ನಿನ್ನ ಗಲ್ಲು ಶಿಕ್ಷೆಯನ್ನು ಸಹ ನಾನು ವಜಾಗೊಳ್ಳುವಂತೆ ಮಾಡುತ್ತೇನೆ. ಏಕೆಂದರೆ ನನಗೆ ಗಲ್ಲು ಶಿಕ್ಷೆಯಾಗಲು ಇನ್ನೂ 20 ದಿನಗಳು ಬಾಕಿ ಇತ್ತು. ಹೊರಡುವ ಸಮಯದಲ್ಲಿ ಆ ಮಹಿಳಾ ವಕೀಲರು ನನ್ನ ಬಳಿ ಕೇಳಿದರು, ಈ ಕುರಿಮಾಂಸಗಳು ಇಲ್ಲಿ ಯಾರಿಗಾಗಿ ಬರುತ್ತಿವೆ? ನಾನು ಕುರಿಮಾಂಸಗಳನ್ನು ತೆಗೆದುಕೊಂಡು ಬರುತ್ತಿರುವುದನ್ನು ನೋಡುತ್ತಿದ್ದೆ. ಅವುಗಳೆಲ್ಲವನ್ನು ದೊಡ್ಡ ದೊಡ್ಡ ಚೀಲಗಳಲ್ಲಿ ತುಂಬಿಕೊಂಡು ತರುತ್ತಿದ್ದರು. ನಾನು ಆ ವಕೀಲರ ಬಳಿ ಹೇಳಿದೆ, ನಮ್ಮ ಎದುರುಗಡೆ ಇರುವ ಹೆಂಗಸರಿಗೆ ಈ ಕುರಿ ಮಾಂಸಗಳನ್ನು ತೆಗೆದುಕೊಂಡು ಬರಲಾಗುತ್ತಿದೆ. ನಮ್ಮ ಭೇಟಿಯ ಸಮಯ ಮುಗಿದು ಹೋಗಿತ್ತು. ಹಾಗಾಗಿ ನನಗೆ ಇದರ ಬಗ್ಗೆ ಏನು ಮಾತನಾಡಲಾಗಲಿಲ್ಲ. ಒಂದು ವೇಳೆ ಇನ್ನೂ ಸ್ವಲ್ಪ ಸಮಯವಿದ್ದರೆ ನಾನು ಈ ಕುರಿಮಾಂಸ ಹಾಗೂ ಈ ಹೆಂಗಸರ ಬಗ್ಗೆ ಪೂರ್ತಿಯಾಗಿ ಆ ವಕೀಲರಿಗೆ ವಿವರಣೆಯನ್ನು ನೀಡುತ್ತಿದ್ದೆ. ಹೊರಡುವ ಸಮಯದಲ್ಲಿ ಆ ಮಹಿಳಾ ವಕೀಲರು ನನಗೆ ಪೂರ್ಣವಾದ ಭರವಸೆಯನ್ನು ನೀಡಿದರು. ನಿನ್ನ ಕೇಸನ್ನು ನಾನು ಹೈಕೋರ್ಟ್ಗೆ ತೆಗೆದುಕೊಂಡು ಹೋಗುತ್ತೇನೆ ಹಾಗೂ ಅಲ್ಲಿ ನಾನು ನಿನ್ನನ್ನು ಗಲ್ಲು ಶಿಕ್ಷೆಯಿಂದ ಬಚಾವ್ ಮಾಡುತ್ತೇನೆ ಎಂದು ಹೇಳಿ ಅವರು ಹೊರಟು ಹೋದರು. ಅವರಿಬ್ಬರೂ ಬಂದು ಹೋದ ನಂತರ ನನ್ನ ಮನದಲ್ಲಿ ಒಂದು ಬೆಳಕಿನ ಆಶಾಕಿರಣ ಮೂಡಲು ಪ್ರಾರಂಭವಾಗಿತ್ತು. ನಾನೀಗ ಇಲ್ಲಿಂದ ಹೊರಗಡೆ ಹೋಗಬಹುದು. ಒಂದು ವೇಳೆ ಅದು ನನಗೆ ಸಾಧ್ಯವಾಗದಿದ್ದರೆ ನಾನು ಈ ಜಗತ್ತಿನಿಂದಲೇ ಮುಕ್ತಗೊಳ್ಳುತ್ತೇನೆ. ಆದರೂ ಇಲ್ಲಿ ಎಲ್ಲವೂ ಸರಿಯಾಗಿತ್ತು. ಎಲ್ಲವೂ ಸರಿಯಾಗಿದ್ದರೂ ಕೂಡ ಏನೋ ಒಂದು ಸಮಸ್ಯೆ ಇದೆ ಎಂದು ನನಗೆ ಅನಿಸತೊಡಗಿತ್ತು. 10 ದಿನಗಳ ನಂತರ ನಮ್ಮ ಎದುರಿನ ಸೆಲ್ನಲ್ಲಿದ್ದ ಕೈದಿ ಹೆಂಗಸೊಬ್ಬಳು ಮೃತಳಾದಳು. ನನಗೆ ತಿಳಿದಿತ್ತು ಅವಳಿಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು. ಆದರೆ ನನ್ನ ಮನಸ್ಸು ಇದನ್ನು ಒಪ್ಪಲು ತಯಾರಿರಲಿಲ್ಲ. ಏಕೆಂದರೆ ಅವಳು ಹಾರ್ಟ್ ಅಟ್ಯಾಕ್ನಿಂದಾಗಿ ಸಾಯಲಿಲ್ಲ ಎಂಬುದು ನನ್ನ ಅನುಮಾನ. ಪಾಪ, ಬಹುಶಃ ಆ ಹೆಂಗಸಿನ ಆರೋಗ್ಯ ಆ ಮಂಜುಗಡ್ಡೆಯ ನೀರಿನಲ್ಲಿ ಇದ್ದು ಹಾಳಾಗಿರಬಹುದು. ಹೀಗಾಗಿ ಅವಳಿಗೆ ಜ್ವರ ಬಂದಿತ್ತು. ಜ್ವರ ಬಂದಿದ್ದರೂ ಸಹ ಅವಳನ್ನು ಆ ಮಂಜುಗಡ್ಡೆಯ ನೀರಿನ ಬಳಿ ಕರೆದುಕೊಂಡು ಹೋಗಿದ್ದರು. ಹೀಗಾಗಿ ಅವಳಿಗೆ ಜ್ವರ ಹೆಚ್ಚಾಗಿ ತಡೆದುಕೊಳ್ಳಲು ಸಾಧ್ಯವಾಗದೆ ಅವಳು ಮೃತ್ಯುವಿಗೀಡಾಗಿರಬಹುದು. ಅವಳು ಕಳೆದ 7 ವರ್ಷಗಳಿಂದ ಈ ಜೈಲಿನಲ್ಲಿ ಬಂದಿಯಾಗಿದ್ದಳು. ಜೈಲಿನಿಂದ ಹೊರಗಡೆ ಅವಳಿಗಂತ ಯಾರೂ ಇರಲಿಲ್ಲ. ಹೀಗಾಗಿ ಪೊಲೀಸರೇ ಅವಳ ಶವವನ್ನು ತೆಗೆದುಕೊಂಡು ಹೋಗಿ ಅಪರಿಚಿತ ಶವಗಳೊಂದಿಗೆ ಅವಳ ಅಂತ್ಯ ಸಂಸ್ಕಾರವನ್ನು ಮಾಡಿ ಮುಗಿಸಿದರು. ನನಗೆ ಆ ಮಹಿಳೆಯ ಅವಸ್ಥೆಯನ್ನು ನೋಡಿ ಬಹಳ ದುಃಖವಾಗಲು ಆರಂಭಿಸಿತು. ಅವಳು ತೀರಿ ಹೋದ ನಂತರ ಅಲ್ಲಿಗೊಬ್ಬರು ಡಾಕ್ಟರ್ ಬಂದಿದ್ದರು. ಅವರು ಉಳಿದ ಹೆಂಗಸರ ಆರೋಗ್ಯವನ್ನು ಚೆಕಪ್ ಮಾಡುತ್ತಿದ್ದರು. ಆದರೆ ಅವರೇಕೆ ಎಲ್ಲರನ್ನೂ ಗುರಾಯಿಸಿಕೊಂಡು ನೋಡುತ್ತಿದ್ದರು ಎಂಬುದು ಅರ್ಥವಾಗುತ್ತಿರಲಿಲ್ಲ. ಅವನು ಮಾಡುತ್ತಿದ್ದ ರೀತಿ ಹೇಗಿತ್ತು ಎಂದರೆ, ಅವನು ನನ್ನನ್ನು ಹಾಗೂ ನನ್ನ ಜೊತೆಗಿದ್ದ ಹುಡುಗಿಯ ಕಡೆ ಬೆರಳು ತೋರಿಸುತ್ತಾ ಜೈಲರ್ನ ಬಳಿ ಏನೋ ಹೇಳುತ್ತಿದ್ದ. ಅವನು ನಮ್ಮ ಬಗ್ಗೆ ಅದೇನು ಹೇಳುತ್ತಿದ್ದನೋ ನನಗೆ ತಿಳಿಯಲಾಗಲಿಲ್ಲ. ಸಂಜೆಯ ಸಮಯದಲ್ಲಿ ಆ ಜೈಲರ್ ರೌಂಡ್ಸ್ ಎಂದು ಬಂದಾಗ ಅವನ ಜೊತೆ ಲೇಡಿ ಪೊಲೀಸ್ ಇನ್ಸ್ಪೆಕ್ಟರ್ ಒಬ್ಬಳು ಬಂದಿದ್ದಳು. ಅವರು ರೌಂಡ್ಸ್ ಮುಗಿಸಿಕೊಂಡು ನಮ್ಮ ಸೆಲ್ನ ಕಡೆಗೆ ಬಂದರು. ಅವರು ನನ್ನ ಹಾಗೂ ನನ್ನ ಜೊತೆ ಇರುವ ಹುಡುಗಿಯ ಕಡೆ ಬೆರಳು ತೋರಿಸುತ್ತಾ ಅಲ್ಲಿದ್ದ ಲೇಡಿ ಕಾನ್ಸ್ಟೇಬಲ್ ಒಬ್ಬಳಿಗೆ ಹೇಳಿದಳು, ಅವರಿಬ್ಬರನ್ನು ಎದುರಿಗಿರುವ ಸೆಲ್ಗೆ ಶಿಫ್ಟ್ ಮಾಡಿ. ಆದರೆ ಆ ಲೇಡಿ ಕಾನ್ಸ್ಟೇಬಲ್ ಹೇಳಲು ಪ್ರಾರಂಭಿಸಿದಳು, ಮೇಡಮ್, ಇವಳನ್ನು ಇಲ್ಲಿಯೇ ಹೀಗೆ ಬಿಟ್ಟು ಬಿಡಿ. ಹೇಗಿದ್ದರೂ ಇವಳನ್ನು ಇನ್ನೂ ಸ್ವಲ್ಪ ದಿನದಲ್ಲಿ ಗಲ್ಲಿಗೇರಿಸುತ್ತಾರೆ. ಇವಳ ಬದಲಾಗಿ ಬೇರೆ ಹುಡುಗಿಯನ್ನು ಶಿಫ್ಟ್ ಮಾಡೋಣ. ಹಾಗಾಗಿ ಅವರು ನನ್ನನ್ನು ಬಿಟ್ಟು ನನ್ನ ಜೊತೆಗಿದ್ದ ಹುಡುಗಿಯನ್ನು ಎದುರಿನ ಮಹಿಳೆಯರ ಸೆಲ್ಗೆ ಶಿಫ್ಟ್ ಮಾಡಿದರು ಹಾಗೂ ಅವಳನ್ನು ಆ ಸೆಲ್ನಲ್ಲಿ ಬಂಧಿಸಿದರು. ಆದರೆ ಆ ಹುಡುಗಿ ಆ ಪೊಲೀಸರ ಎದುರಿಗೆ ರಿಕ್ವೆಸ್ಟ್ ಮಾಡಿ ಕೇಳಿಕೊಳ್ಳುತ್ತಿದ್ದಳು, ದಯವಿಟ್ಟು ನನ್ನನ್ನು ಬಿಟ್ಟು ಬಿಡಿ, ನನ್ನನ್ನು ಆ ಸೆಲ್ ಒಳಗೆ ಬಂಧಿಸಬೇಡಿ. ಆದರೆ ಅವಳ ಮಾತನ್ನು ಕೇಳಲು ಅಲ್ಲಿ ಯಾರೂ ಕೂಡ ತಯಾರಿರಲಿಲ್ಲ. ನಂತರ ಅವಳನ್ನು ಆ ಸೆಲ್ನ ಒಳಗೆ ತಳ್ಳಿ ಡೋರ್ ಬಂದ್ ಮಾಡಿಕೊಂಡು ಹೋಗಿಬಿಟ್ಟರು. ಆದರೆ ನಾನು ದೀರ್ಘವಾದ ಉಸಿರು ಬಿಡುತ್ತಾ ನನಗೆ ನಾನೇ ಸಮಾಧಾನ ಹೇಳಿಕೊಂಡೆ, ಅಬ್ಬಾ ದೇವರೇ, ಒಳ್ಳೆಯದಾಯಿತು, ನನ್ನನ್ನು ಆ ಸೆಲ್ನ ಒಳಗೆ ಬಂದ್ ಮಾಡಲಿಲ್ಲ. ರಾತ್ರಿಯ ಸಮಯದಲ್ಲಿ ಪ್ರತಿದಿನವೂ ಇವರಿಗೆ ಮಾಂಸಾಹಾರ ಬರುತ್ತಿತ್ತು.
ಅವರಿಗೆ ಮಾಂಸಾಹಾರವನ್ನು ತಿನ್ನಿಸಿದ ನಂತರ ಪ್ರತಿನಿತ್ಯದಂತೆ ಅವರನ್ನು ಹೊರಗಡೆ ಕರೆದುಕೊಂಡು ಹೋಗಲಾಗುತ್ತಿತ್ತು. ಆಮೇಲೆ ಅವರಿಗೆ ಏನಾಗುತ್ತಿತ್ತೋ ಅಥವಾ ಏನಾಗುತ್ತಿರಲಿಲ್ಲವೋ ಅದು ನನಗೆ ತಿಳಿಯದು. ಇದರ ಬಗ್ಗೆ ನನಗೆ ಏನೂ ತಿಳಿಯುತ್ತಿರಲಿಲ್ಲ. ಆದರೆ ಯಾವ ಹುಡುಗಿಯಿಂದ ನನಗೆ ಪ್ರತಿಯೊಂದು ವಿಷಯಗಳು ತಿಳಿಯುತ್ತಿದ್ದವೋ ಇಂದು ಅದೇ ಹುಡುಗಿಯನ್ನು ಆ ಎದುರಿಗಿದ್ದ ಸೆಲ್ನ ಒಳಗೆ ಬಂದಿ ಮಾಡಿದ್ದರು. ಆದರೆ ಅವಳನ್ನು ಅಲ್ಲಿಂದ ಮತ್ತೆ ಬಿಡುಗಡೆಗೊಳಿಸುತ್ತಾರೆ ಎಂಬ ಯಾವುದೇ ಅನುಮಾನಗಳು ಕಾಣಲಿಲ್ಲ. ಆ ಮಹಿಳೆಯು ಹಸು ನೀಗಿ ಕೆಲ ದಿನಗಳು ಕಳೆದಿದ್ದವು. ಆದರೆ ಆ ಹುಡುಗಿಯ ಬಳಿ ನನಗೆ ಯಾವುದೇ ಮಾತುಗಳನ್ನು ಆಡಲು ಆಗಲಿಲ್ಲ. ಆ ಸೆಲ್ನ ಒಳಗಿದ್ದ ಮಹಿಳೆಯರ ಮೇಲೆ ಒಂದು ವಿಶೇಷವಾದ ನಿಗಾವನ್ನು ಇಡುತ್ತಿದ್ದರು. ನಾನು ಇಲ್ಲಿನ ವಾತಾವರಣದಿಂದ ನಿಧಾನವಾಗಿ ಡಿಪ್ರೆಷನ್ಗೆ ಹೋಗಲು ಪ್ರಾರಂಭಿಸಿದ್ದೆ. ಈಗ ನನ್ನನ್ನು ನೇಣಿಗೇರಿಸಲು ಇನ್ನು ಕೇವಲ 12 ದಿನ ಮಾತ್ರ ಬಾಕಿ ಉಳಿದಿತ್ತು. ಆದರೆ ನನ್ನ ಮನಸ್ಸಿನಲ್ಲಿ ಅನಿಸುತ್ತಿತ್ತು, ನಾನು ಹೇಗಾದರೂ ಇಲ್ಲಿಂದ ಹೊರಗಡೆ ದಾಟಲೇಬೇಕು. ನಾನು ಬಹಳ ಆತಂಕದಿಂದ ಆ ಮಹಿಳಾ ವಕೀಲ್ ಸಾಹೇಬರನ್ನು ಕಾಯುತ್ತಿದ್ದೆ. ಅವರು ಬೇಗನೆ ಇಲ್ಲಿಗೆ ಬಂದು ನನಗೆ ಮುಕ್ತಿ ಕೊಡಿಸಲಿ ಎಂದು ನಾನು ಯೋಚಿಸುತ್ತಿದ್ದೆ. ಅವರು ಯಾವಾಗ ಬರುತ್ತಾರೆ, ನಾನು ಯಾವಾಗ ಇಲ್ಲಿಂದ ಹೊರಗಡೆ ಹೋಗುವುದು ಎಂದು ನಾನು ಯಾವಾಗಲೂ ಅದರ ಬಗ್ಗೆಯೇ ಯೋಚಿಸುತ್ತಾ ಕುಳಿತಿರುತ್ತಿದ್ದೆ. ಆದರೆ ಮಾರನೆಯ ದಿನವೇ ಅಲ್ಲಿದ್ದ ಜೈಲರ್ ಬಂದು ನನಗೆ ಹೇಳಿದರು, ನಿನ್ನನ್ನು ಭೇಟಿಯಾಗಲು ಯಾರೋ ಬಂದಿದ್ದಾರೆ. ಮೊದಲೇ ಅದನ್ನೇ ಕಾಯುತ್ತಿದ್ದ ನಾನು ಖುಷಿಯಿಂದ ಅವರನ್ನು ಭೇಟಿಯಾಗಲು ಅಲ್ಲಿಂದ ಓಡಿ ಹೋದೆ. ಆದರೆ ನಾನು ಮುಂದೆ ಹೋಗಿ ನೋಡಿದಾಗ ಊರಿನ ಮುಖ್ಯಸ್ಥರು ಅಲ್ಲಿ ನಿಂತಿದ್ದರು. ಅವರನ್ನು ನೋಡಿ ನಾನು ದಂಗಾಗಿ ಹೋದೆ. ಅವರು ನನ್ನನ್ನು ಬ್ಲಾಕ್ಮೇಲ್ ಮಾಡಲು ಬಂದಿದ್ದರು. ಒಂದು ವೇಳೆ ನೀನು ಹೇಳಿಕೆಯನ್ನು ಬದಲಾಯಿಸಿ ನನ್ನ ಮಗನ ಮೇಲೆ ಆರೋಪವನ್ನು ಮಾಡಿದರೆ ನಾನು ನಿಮ್ಮ ಮನೆಯವರನ್ನು ಜೀವಂತವಾಗಿ ಬಿಡುವುದಿಲ್ಲ. ನಾನು ಮತ್ತೆ ಅವರ ಮಾತುಗಳನ್ನು ಕೇಳಿ ತುಂಬ ಟೆನ್ಷನ್ಗೊಳಗಾದೆ. ಮಾರನೆಯ ದಿನ ಆ ಮಹಿಳಾ ವಕೀಲ್ ಸಾಹೇಬರು ನನ್ನನ್ನು ಭೇಟಿಯಾಗಲು ಅಲ್ಲಿಗೆ ಬಂದಾಗ ನಾನು ಅವರು ಬ್ಲಾಕ್ ಮೇಲ್ ಮಾಡಲು ಬಂದಿದ್ದ ವಿಷಯವನ್ನು ಅವರಿಗೆ ತಿಳಿಸಿದೆ. ಆಗ ಅವರು ನನಗೆ ಹೇಳಿದರು, ನೀನೇನು ಟೆನ್ಷನ್ ತಗೋಬೇಡ, ನಿಮ್ಮ ಫ್ಯಾಮಿಲಿಯವರೆಲ್ಲರೂ ಸೇಫ್ ಆಗಿದ್ದಾರೆ. ಇನ್ನು 8 ದಿನಗಳ ಒಳಗೆ ನೀನು ಹೈಕೋರ್ಟಿಗೆ ಹೋಗಲಿರುವೆ. ಆ ದಿನವೇ ನಾನು ಈ ಕೇಸನ್ನು ಕೋರ್ಟಿಗೆ ಅಪೀಲ್ ಮಾಡಿರುವೆ. ಹಾಗಾಗಿ ನೀನು ಮತ್ತೆ ಕೋರ್ಟಿಗೆ ಬರಬೇಕಾಗುತ್ತದೆ. ಆದರೆ ನೀನು ಯಾವುದೇ ಕಾರಣಕ್ಕೂ ಭಯಪಡಬೇಡ. ಆ ವಕೀಲರು ನನಗೆ ಬಹಳ ಚೆನ್ನಾಗಿ ಅರ್ಥ ಮಾಡಿಸಿ ಅಲ್ಲಿಂದ ಹೊರಟು ಹೋದರು. ಆಮೇಲೆ ನಾನು ಸೀದಾ ಸೆಲ್ನ ಒಳಗಡೆ ಹೊರಟು ಹೋದೆ. ಇವತ್ತಿನ ದಿನ ನಮ್ಮ ಎದುರಿಗಿದ್ದ ಸೆಲ್ನ ಹೆಂಗಸರ ಮೇಲೆ ಅಷ್ಟೊಂದು ನಿಗಾ ಇಡುತ್ತಿರಲಿಲ್ಲವಾದ ಕಾರಣ ನಾನು ನನ್ನ ಜೊತೆಗಿದ್ದ ಆ ಹುಡುಗಿಯನ್ನು ಭೇಟಿ ಮಾಡಬೇಕು ಎಂದು ಯೋಚಿಸಿದೆ. ನಂತರ ನಾನು ಆ ಸೆಲ್ನ ಎದುರುಗಡೆ ಹೋಗಿ ನಿಂತುಕೊಂಡೆ. ಆದರೆ ಅವಳನ್ನು ನೋಡಿದ ನನಗೆ ಒಂದೇ ಸಲ ದುಃಖ ಉಮ್ಮಡಿಸಿ ಬಂತು. ಏಕೆಂದರೆ ಈಗ ಅವಳ ಪರಿಸ್ಥಿತಿಯಂತೂ ನೋಡಲು ಅಸಾಧ್ಯವಾಗಿತ್ತು. ಅವಳ ಕೈಗಳಲ್ಲಿ ಸರಪಳಿಗಳ ಗುರುತು ಎದ್ದು ಕಾಣುತ್ತಿತ್ತು. ನಾನು ಅವಳನ್ನು ಎಬ್ಬಿಸಲು ಹೊರಗಡೆ ನಿಂತುಕೊಂಡು ಕೂಗಿದೆ. ಬಹುಶಃ ಅವಳಿಗೆ ನಿದ್ದೆ ಬಂದಿತ್ತು. ನನ್ನ ಕೂಗು ಅವಳಿಗೆ ಕೇಳಿಸಲಿಲ್ಲ. ಆದರೆ ನನಗೆ ಮಾತ್ರ ಇವುಗಳನ್ನೆಲ್ಲವನ್ನು ಅರ್ಥ ಮಾಡಿಕೊಳ್ಳಲಾಗುತ್ತಿರಲಿಲ್ಲ. ಇಂಥ ಪಾಪದ ಹೆಂಗಸರ ಜೊತೆ ಯಾಕೆ ಈ ರೀತಿಯಾಗಿ ವರ್ತಿಸಲಾಗುತ್ತಿದೆ? ಅಷ್ಟಕ್ಕೂ ಈ ಜೈಲರ್ಗಳಿಗೆ ಇವರಿಂದ ಅದೆಂತಹ ಪ್ರಯೋಜನವಾಗುತ್ತಿದೆ? ನಾನು ಕೇವಲ ಅವರ ಮೇಲೆ ಅನುಕಂಪ ಪಡುವುದನ್ನು ಬಿಟ್ಟರೆ ನನ್ನಿಂದ ಬೇರೇನು ಮಾಡಲು ಸಾಧ್ಯವಿರಲಿಲ್ಲ. ನಾನು ಬಂದಾಗಿರುವ ಆ ಜೈಲಿನ ಒಳಗೆ ನನಗೆ ಏನನ್ನು ಕಂಡು ಹಿಡಿಯಲು ಸಾಧ್ಯವಾಗುತ್ತಿರಲಿಲ್ಲ. ನಿಧಾನವಾಗಿ ನನ್ನನ್ನು ನೇಣಿಗೇರಿಸುವ ದಿನ ಹತ್ತಿರಕ್ಕೆ ಬರುತ್ತಿತ್ತು. ಆದರೆ ನನ್ನನ್ನು ನೇಣಿಗೇರಿಸುತ್ತಾರೆ ಹಾಗೂ ನಾನು ಸಾಯುತ್ತೇನೆ ಎಂಬ ಭಯ ನನಗೆ ಖಂಡಿತವಾಗಿ ಒಂಚೂರು ಇರಲಿಲ್ಲ. ಏಕೆಂದರೆ ಮಾರನೆಯ ದಿನವೇ ನಾನು ಹೈಕೋರ್ಟಿಗೆ ಹೋಗಲಿದ್ದೆ. ಮುಖ್ಯಸ್ಥರ ಕಡೆಯಿಂದ ಒಬ್ಬ ಬಲವಾಗಿ ವಾದ ಮಾಡುವ ವಕೀಲ ಬಂದಿದ್ದ. ಹಾಗಾಗಿ ನನ್ನ ಕೇಸ್ ಮತ್ತೆ ಸ್ಟಾರ್ಟ್ ಆಗಿತ್ತು. ಹಾಗೂ ನನ್ನ ವಕೀಲರೂ ಸಹ ನನ್ನ ಕೇಸನ್ನು ಬಹಳ ಒಳ್ಳೆಯ ರೀತಿಯಿಂದ ಸ್ಟಾರ್ಟ್ ಮಾಡಿದ್ದರು. ನನಗೆ ಭರವಸೆ ಇತ್ತು, ಒಂದು ವೇಳೆ ಇದೇ ರೀತಿಯಾಗಿ ನನ್ನ ಸತ್ಯ ಹೊರಗಡೆ ಬಂದರೆ ಬಹುಶಃ ನನಗೆ ನೇಣಾಗುವುದಿಲ್ಲ. ಆದರೆ ನಾನು ನೇಣಿಗೇರುವ ನಿರ್ಧಾರವನ್ನು ನಾನೇ ಮಾಡಿಕೊಂಡು ಬಿಟ್ಟಿದ್ದೆ. ಆದರೆ ಇನ್ನೊಂದು ಬಾರಿ ನಮ್ಮ ವಕೀಲ್ ಸಾಹೇಬರು ಎಲ್ಲ ಸಾಕ್ಷ್ಯಾಧಾರಗಳನ್ನು ಕೋರ್ಟಿಗೆ ಕೊಡಲು ಬಯಸಿದ್ದರು. ನಾನು ಕೋರ್ಟಿಗೆ ಹೋಗುವುದಕ್ಕಿಂತ ಮೊದಲೇ ವಕೀಲ್ ಸಾಹೇಬರೊಂದಿಗೆ ಮಾತಾಡಿದ್ದೆ. ನೀವು ಜೈಲಿನ ಒಳಗಡೆ ಖೈದಿಗಳಾಗಿರುವ ಮಹಿಳೆಯರಿಗೂ ಏನಾದರೂ ಸಹಾಯವನ್ನು ಮಾಡಬಹುದೇ?
ಏಕೆಂದರೆ ಅವರು ದಿನವೂ ಪಡುವ ಕಷ್ಟಗಳಿಂದ ಉಳಿದರೆ ಸಾಕು ಎನ್ನುವುದು ನನ್ನ ಯೋಚನೆ. ನಾನು ಆ ವಕೀಲರ ಬಳಿ ಆ ಮಹಿಳೆಯರ ಎಲ್ಲ ವಿಷಯವನ್ನು ಹೇಳಿಬಿಟ್ಟೆ. ಅವರನ್ನು ಯಾವ ರೀತಿಯಾಗಿ ಒಂದು ಗ್ರೂಪ್ ಮಾಡಿ ಅವರಿಗೆ ಕುರಿ ಮಾಂಸವನ್ನು ತಿನ್ನಿಸಿ ಅವರನ್ನು ಸರಪಳಿಗಳಲ್ಲಿ ಕಟ್ಟಿಹಾಕಿ ಅವರನ್ನು ಇಡೀ ರಾತ್ರಿ ಮಂಜುಗಡ್ಡೆಯ ನೀರಿನಲ್ಲಿ ಇರಿಸಲಾಗುತ್ತದೆ. ಆಗ ಆ ವಕೀಲ್ ಸಾಹೇಬರು ನನಗೆ ಹೇಳಿದರು, ಹಾಗಾದರೆ ಜೈಲಿನ ಒಳಗೆ ನಡೆಯುವ ಎಲ್ಲ ವಿಷಯಗಳನ್ನು ತಿಳಿದುಕೊಳ್ಳಬೇಕು. ಆಗ ಅವರು ಹೇಳಿದರು, ಇದನ್ನು ಕೇವಲ ನೀನು ಮಾತ್ರ ಮಾಡಬಲ್ಲೆ, ಏಕೆಂದರೆ ನೀನು ಈ ಜೈಲಿನ ಒಳಗಡೆ ಇರುತ್ತೀಯ. ನಿನಗೆ ಇಲ್ಲಿ ಕೇವಲ 8 ದಿನ ಮಾತ್ರ ಬಾಕಿ ಇದೆ. ಅಷ್ಟು ದಿನಗಳ ಒಳಗೆ ನೀನು ಇವರ ಸತ್ಯವನ್ನು ತಿಳಿದುಕೊಳ್ಳಬೇಕು. ಇಂದು ನಿನ್ನನ್ನು ವಿಚಾರಣೆ ಮಾಡಲಾಗುತ್ತದೆ. ವಿಚಾರಣೆಯ ನಂತರ ನೀನು ಮತ್ತೆ ಜೈಲಿನ ಸೆಲ್ನ ಒಳಗೆ ಹೋಗುವೆ. ನೀನು ಅಲ್ಲಿಗೆ ಹೋದ ನಂತರ ನಾನು ಮತ್ತೆ ನಿನ್ನನ್ನು ಭೇಟಿಯಾಗಿ ಮುಂದೆ ನೀನು ಏನು ಮಾಡಬೇಕು ಎಂದು ನಾನು ಎಲ್ಲ ಪ್ಲಾನ್ಗಳನ್ನು ನಿನಗೆ ವಿವರಿಸುತ್ತೇನೆ. ಮಾರನೆಯ ದಿನ ಅವರು ಹೇಳಿದ ಪ್ರಕಾರವಾಗಿ ಅವರು ನನ್ನನ್ನು ಭೇಟಿಯಾಗಲು ಬಂದಿದ್ದರು ಹಾಗೂ ಅವರು ನನಗೆ ಏನು ಮಾಡಬೇಕು ಎಂದು ಎಲ್ಲ ಪ್ಲಾನ್ಗಳನ್ನು ಹೇಳಿದರು. ಅದರ ಜೊತೆಗೆ ಸ್ವಲ್ಪ ಹಣವನ್ನು ನನಗೆ ಕೊಟ್ಟು ಹೋದರು. ನಾನು ಆ ಹಣವನ್ನು ನನ್ನ ಬಟ್ಟೆಯ ಕಿಸೆಯಲ್ಲಿ ಬಚ್ಚಿಟ್ಟುಕೊಂಡೆ. ಆ ರಾತ್ರಿ ನಮ್ಮ ಪ್ಲಾನ್ನ ಪ್ರಕಾರ ನಮ್ಮ ಸೆಲ್ನ ಹೊರಗಡೆ ಇದ್ದ ಲೇಡಿ ಕಾನ್ಸ್ಟೇಬಲ್ಗೆ ಸ್ವಲ್ಪ ಹಣವನ್ನು ಕೊಟ್ಟು ನಾನು ಅವರಿಗೆ ಹೇಳಿದೆ, ನಾನು ನಮ್ಮ ಮನೆಯವರನ್ನು ಭೇಟಿಯಾಗಿ ಸ್ವಲ್ಪ ಮಾತಾಡಬೇಕಾಗಿದೆ. ನಿಮ್ಮ ಮೊಬೈಲ್ ಫೋನಿನಲ್ಲಿ ನನಗೆ ಕಾಲ್ ಮಾಡಿಕೊಡಿ. ನಾನು ಅವರೊಂದಿಗೆ ಮಾತನಾಡುತ್ತೇನೆ. ನಾನು ಇದನ್ನು ಯಾರ ಬಳಿ ಹೇಳುವುದಿಲ್ಲ ಎಂದು ನಾನವಳಿಗೆ ನನ್ನ ಬಟ್ಟೆಯಲ್ಲಿ ಬಚ್ಚಿಟ್ಟುಕೊಂಡಿದ್ದ ಹಣವನ್ನು ಅವಳಿಗೆ ಕೊಟ್ಟು ಬಿಟ್ಟೆ. ಆದರೆ ನಮ್ಮ ಪ್ಲಾನ್ ಏನಾಗಿತ್ತು ಎಂದರೆ ನಮ್ಮ ಸೆಲ್ನ ಹೊರಗಡೆ ಇರುವ ಲೇಡಿ ಕಾನ್ಸ್ಟೇಬಲ್ಗೆ ಹಣವನ್ನು ಕೊಟ್ಟು ಅವಳಲ್ಲಿ ಹೇಳಬೇಕು, ನನಗೆ ನಿಮ್ಮ ಮೊಬೈಲನ್ನು ಕೊಡಿ, ನಾನು ನನ್ನ ಮನೆಯವರ ಬಳಿ ಮಾತನಾಡಬೇಕು ಹಾಗೂ ನೀವು ನನ್ನ ಮನೆಯವರಿಗೆ ಕಾಲ್ ಮಾಡಿಕೊಡಿ, ನಾನು ಈ ವಿಷಯವನ್ನು ಯಾರಿಗೂ ಹೇಳುವುದಿಲ್ಲ. ಆಮೇಲೆ ಆ ಲೇಡಿ ಕಾನ್ಸ್ಟೇಬಲ್ ಹಣದ ಆಮಿಷಕ್ಕೆ ಬಂದು ನನಗೆ ಅವಳ ಮೊಬೈಲನ್ನು ಓಪನ್ ಮಾಡಿಕೊಟ್ಟು ಬಿಟ್ಟಳು. ನಂತರ ನಾನು ಅವಳಿಗೆ ಹೇಳಿದೆ, ಮೇಡಮ್, ನಾನು ಇಲ್ಲೇ ಪಕ್ಕದಲ್ಲಿ ಇರುತ್ತೇನೆ. ಹೀಗೆ ಮಾತಾಡಿಕೊಂಡು ನಾನು ನಿಮಗೆ ನಿಮ್ಮ ಮೊಬೈಲ್ ವಾಪಸ್ ಕೊಟ್ಟು ಬಿಡುತ್ತೇನೆ. ನಾನು ಹಾಗೆ ಹೇಳಿ ನಾನು ಮೊಬೈಲನ್ನು ತೆಗೆದುಕೊಂಡು ಅಲ್ಲಿಂದ ಹೊರಗಡೆಗೆ ಬಂದೆ. ಏಕೆಂದರೆ ನಾನು ಎದುರುಗಡೆ ಸೆಲ್ನಲ್ಲಿ ಯಾರ್ಯಾರಿದ್ದಾರೆ ಎಂದು ನೋಡಬೇಕಾಗಿತ್ತು ಹಾಗೂ ಅವರಿಗಲ್ಲಿ ಏನು ಮಾಡುತ್ತಿದ್ದಾರೆ. ನಂತರ ನಾನು ನಿಧಾನವಾಗಿ ಗೋಡೆಯ ಹಿಂದೆ ಬಂದು ನಿಂತುಕೊಂಡೆ ಹಾಗೂ ಮೊಬೈಲ್ ಕ್ಯಾಮೆರಾ ಆನ್ ಮಾಡಿ ಆ ಮಹಿಳೆಯರ ವಿಡಿಯೋ ರೆಕಾರ್ಡಿಂಗ್ ಮಾಡಲು ಪ್ರಾರಂಭಿಸಿದೆ. ನನ್ನ ಬಳಿ ಕೇವಲ 15 ನಿಮಿಷ ಮಾತ್ರ ಬಾಕಿ ಇತ್ತು. 15 ನಿಮಿಷಗಳಲ್ಲಿ ನನಗೆ ಎಷ್ಟಾಗಿತ್ತೋ ಅಷ್ಟು ವಿಡಿಯೋಗಳನ್ನು ಮಾಡಿ ನಮ್ಮ ವಕೀಲರು ಕೊಟ್ಟಿದ್ದ ಫೋನ್ ನಂಬರ್ಗೆ ಆ ವಿಡಿಯೋಗಳನ್ನು ಸೆಂಡ್ ಮಾಡಿದೆ. ಆನಂತರ ನಾನು ಆ ಎಲ್ಲ ವಿಡಿಯೋಗಳನ್ನು ಡಿಲೀಟ್ ಮಾಡಿ ಆ ಪೊಲೀಸ್ ಕಾನ್ಸ್ಟೇಬಲ್ಗೆ ಕೊಟ್ಟುಬಿಟ್ಟೆ. ಅವಳಿಗೆ ನಾನು ಇದನ್ನೆಲ್ಲ ಮಾಡಿದ್ದೇನೆ ಎಂಬ ಯಾವುದೇ ಅನುಮಾನ ಬರಲಿಲ್ಲ. ಈ 15 ನಿಮಿಷಗಳ ಒಳಗೆ ನಾನು ಏನೆಲ್ಲ ನೋಡಿದ್ದೇನೆಯೋ ಅದನ್ನೆಲ್ಲವನ್ನು ರೆಕಾರ್ಡ್ ಮಾಡಿ ನಾನು ಅವರಿಗೆ ಕಳಿಸಿದ್ದೆ. ಆದರೆ ಈ 15 ನಿಮಿಷಗಳು ರೆಕಾರ್ಡ್ ಮಾಡಿದ್ದ ವಿಡಿಯೋಗಳನ್ನು ಯಾರಾದರೂ ನೋಡಿದರೆ ಅವರು ದಂಗು ಬಡಿದು ಹೋಗುವಂತಹ ವಿಷಯಗಳೇ ಆಗಿದ್ದವು. ಆ ದಿನ ರೌಂಡ್ಸ್ಗೆ ಬಂದ ಆ ಡಾಕ್ಟರ್ ಹಾಗೂ ನನ್ನ ಜೊತೆ ಇದ್ದ ಹುಡುಗಿಯನ್ನು ಆ ಕಡೆ ಸೆಲ್ಗೆ ಶಿಫ್ಟ್ ಮಾಡಿದ್ದರಲ್ಲ, ಅವರಿಂದು ಅದೇ ಸೆಲ್ನಲ್ಲಿ ಉಪಸ್ಥಿತಿಯಲ್ಲಿದ್ದರು. ಅದೇ ಡಾಕ್ಟರ್ ಎಲ್ಲರನ್ನೂ ಒಬ್ಬೊಬ್ಬರನ್ನಾಗಿ ಸರಪಳಿಗಳಿಂದ ಅವರ ಶರೀರಕ್ಕೆ ಕಟ್ಟಿ ಬಿಗಿಯುತ್ತಿದ್ದರು ಹಾಗೂ ಇನ್ನು ಕೆಲವರಿಗೆ ಮಂಜುಗಡ್ಡೆಯ ನೀರಿನ ಒಳಗೆ ಹಾಕುತ್ತಿದ್ದರು. ಇನ್ನು ಕೆಲವರಿಗೆ ಆ ಕೋಲ್ಡ್ ನೀರನ್ನು ತಲೆಯ ಮೇಲೆ ಹಾಕುತ್ತಿದ್ದರು. ಜೈಲರ್ ಕೂಡ ಆ ಡಾಕ್ಟರ್ನ ಪಕ್ಕದಲ್ಲಿ ನಿಂತಿದ್ದರು. ಇದೆಲ್ಲವೂ ಅವರ ಕಣ್ಣೆದುರಿಗೆ ನಡೆಯುತ್ತಿತ್ತು. ನಾನು 15 ನಿಮಿಷಗಳಲ್ಲಿ ಕೇವಲ ಇಷ್ಟನ್ನೇ ರೆಕಾರ್ಡ್ ಮಾಡಿದ್ದೆ. ನಂತರ ಅಲ್ಲಿ ಯಾರು ಯಾರಿಗೆ ಏನು ಮಾಡಿದರು, ಯಾರ ಬಳಿ ಏನು ನಡೆಯಿತು ಎಂಬುದು ನನಗೆ ಏನೂ ಗೊತ್ತಾಗಲಿಲ್ಲ. ಇಡೀ ರಾತ್ರಿ ನಾನು ಎಚ್ಚರವಾಗಿ ಇದ್ದೆ, ಏಕೆಂದರೆ ಆ ಹೆಂಗಸರು ಅಲ್ಲಿಗೆ ಬರುವುದನ್ನು ನಾನು ನೋಡಬೇಕು. ಬೆಳಿಗ್ಗೆ ಸೂರ್ಯ ಹುಟ್ಟುತ್ತಲೇ ಅವರೆಲ್ಲರೂ ಅಲ್ಲಿಗೆ ಬಂದಿದ್ದರು. ನಾನು ಅವರೆಲ್ಲರೂ ಅವರ ಸೆಲ್ನ ಒಳಗೆ ಹೋಗುತ್ತಿರುವುದನ್ನು ನೋಡುತ್ತಾ ನಿಂತಿದ್ದೆ. ಆದರೆ ಬಹುಶಃ ಈಗ ನನಗೆ ಮೂರ್ಛೆ ಬೀಳುವ ಪರಿಸ್ಥಿತಿ ಬಂದು ಒದಗಿತ್ತು. ಏಕೆಂದರೆ ಮುಂಚೆ ಅಲ್ಲಿ ನನ್ನ ಜೊತೆಗಿರುತ್ತಿದ್ದ ಹುಡುಗಿ, ಅವಳ ಹೆಸರು ಅನಿತಾ. ಅವಳು ಆ ಗ್ರೂಪ್ನಲ್ಲಿ ಇರಲಿಲ್ಲ. ನಾನು ಯೋಚಿಸಲು ಪ್ರಾರಂಭಿಸಿದೆ, ಬಹುಶಃ ಅವಳು ಹಿಂದೆ ಹಿಂದೆ ಬರುತ್ತಿರಬಹುದು.
ಆದರೆ ಆ ಇಡೀ ದಿನ ಪೂರ್ತಿಯಾಗಿ ಕಳೆದು ಹೋದರೂ ನನಗೆ ಅವಳೆಲ್ಲೂ ಕಾಣಲಿಲ್ಲ. ಹಾಗೂ ಅವಳ ಇರುವಿಕೆಯೇ ಅಲ್ಲಿರಲಿಲ್ಲ. ಅವಳು ಈ ರೀತಿಯಾಗಿ ಕಾಣೆಯಾಗಿದ್ದು ನನಗೆ ಅದೊಂದು ಬಹಳ ದೊಡ್ಡ ಆಘಾತದ ಸಂಗತಿಯಾಗಿತ್ತು. ಆ ಜೈಲರ್ ಬಳಿ ಕೂಡ ಅವಳ ವಿಷಯವನ್ನು ನಾನು ಮಾತಾಡುವ ಹಾಗಿರಲಿಲ್ಲ, ಏಕೆಂದರೆ ಅವರು ಮೊದಲೇ ಈ ವಿಷಯದಲ್ಲಿ ಶಾಮೀಲಾಗಿದ್ದರು. ಆದರೆ ನನಗೆ ಅನಿಸುತ್ತಿತ್ತು, ಅವರೇ ಏನಾದರೂ ಅನಿತಾಳನ್ನು ನಾಪತ್ತೆ ಮಾಡಿರಬಹುದು. ಆದರೆ ಅವಳು ಎಲ್ಲಿಗೆ ಹೋಗಿರಬಹುದು? ಅವಳನ್ನು ಅದು ಹೇಗೆ ನಾಪತ್ತೆ ಮಾಡಿರಬಹುದು? ನಾನು ಈ ರೀತಿಯಾಗಿ ಕನ್ಫ್ಯೂಷನ್ನಲ್ಲಿ ಇದ್ದಾಗಲೇ ಮಾರನೆಯ ದಿನ ಬೆಳಿಗ್ಗೆ ನನ್ನನ್ನು ಕೋರ್ಟಿಗೆ ಕರೆಯಲಾಯಿತು. ನನ್ನ ಆ ಮಹಿಳಾ ವಕೀಲರು ಚಿಕ್ಕಯಜಮಾನ್ರ ವಿರುದ್ಧವಾಗಿ ಎಲ್ಲ ಸಾಕ್ಷ್ಯಾಧಾರಗಳನ್ನು ಒಟ್ಟು ಮಾಡಿಟ್ಟುಕೊಂಡಿದ್ದರು ಹಾಗೂ ಅದನ್ನು ನ್ಯಾಯಾಲಯಕ್ಕೆ ಒಪ್ಪಿಸಿದ್ದರು. ಹಾಗೂ ಅಲ್ಲಿನ ಕೆಲವು ಹೆಣ್ಣು ಮಕ್ಕಳು ಚಿಕ್ಕಯಜಮಾನ್ರ ವಿರುದ್ಧವಾಗಿ ಹೇಳಿಕೆಯನ್ನು ನೀಡಲು ಬಂದಿದ್ದರು. ಹಾಗೂ ಆ ಹೆಣ್ಣು ಮಕ್ಕಳು ಕೋರ್ಟಿಗೆ ಬಂದು ಚಿಕ್ಕಯಜಮಾನ್ರ ವಿರುದ್ಧ ಹೇಳಿಕೆಯನ್ನು ನೀಡಿದರು. ಆ ವ್ಯಕ್ತಿಯ ಕ್ಯಾರೆಕ್ಟರ್ ಸರಿ ಇರಲಿಲ್ಲ. ಅವನು ಯಾವಾಗಲೂ ಊರಿನ ಹುಡುಗಿಯರನ್ನು ಕೆಟ್ಟ ದೃಷ್ಟಿಯಿಂದ ನೋಡುತ್ತಿದ್ದ. ಹಾಗೂ ಅವನು ಹೆಣ್ಣು ಮಕ್ಕಳನ್ನು ಹಾಳು ಮಾಡಿ ಅವರ ಮಾನದ ಜೊತೆಗೆ ಆಟವಾಡುತ್ತಿದ್ದ. ಹಾಗೂ ಅವನು ಹೆಣ್ಣು ಮಕ್ಕಳನ್ನು ಗುಟ್ಕಾ ಹಾಗೂ ತಂಬಾಕಿನಂತೆ ಉಪಯೋಗಿಸಿ ಉಗಿಯುತ್ತಿದ್ದ. ಆದರೆ ನನಗನಿಸುತ್ತಿತ್ತು, ನನ್ನನ್ನು ನೇಣಿಗೆ ಬಿಗಿಯುತ್ತಿರಲು ಕರೆಯುತ್ತಿರಬಹುದು. ಆದರೆ ನನ್ನ ಆ ಮಹಿಳಾ ವಕೀಲ್ ಸಾಹೇಬರು ಇಂದು ಯಾವ ರೀತಿಯಾಗಿ ಕೋರ್ಟಿನಲ್ಲಿ ವಾದ ಮಾಡಿದ್ದರೆಂದರೆ, ಹಾಗೂ ಇಂದು ಅವರು ಯಾವ ರೀತಿಯಾಗಿ ಕೋರ್ಟಿಗೆ ನನ್ನ ಪರವಾಗಿ ಸಾಕ್ಷ್ಯಾಧಾರಗಳನ್ನು ನೀಡಿದ್ದರು ಎಂದರೆ, ನಾನು ನಿರಪರಾಧಿ ಎಂದು ಸಾಬೀತು ಮಾಡಲು ಅಷ್ಟೇ ಸಾಕಾಗಿತ್ತು. ಕೋರ್ಟ್ ತನ್ನ ನಿರ್ಧಾರವನ್ನು ಬದಲಾಯಿಸಿತ್ತು. ಇದರಿಂದ ನನ್ನ ಗೌರವವೂ ಕೂಡ ಹೆಚ್ಚಾಗಿತ್ತು. ಈ ವಿಷಯವನ್ನು ತಿಳಿದ ನನ್ನ ಮನೆಯವರಿಗೆ ಪ್ರಜ್ಞೆಯೇ ಇದ್ದಂತಿರಲಿಲ್ಲ. ಹಾಗೂ ಇದರಿಂದ ಅವರ ಖುಷಿಗೆ ಯಾವುದೇ ಲಿಮಿಟ್ ಇರಲಿಲ್ಲ. ನನಗೆ ಜೈಲುವಾಸ ತಪ್ಪಿ ಹೋಗಬಹುದು ಹಾಗೂ ನನ್ನ ನೇಣು ಶಿಕ್ಷೆ ಕ್ಯಾನ್ಸಲ್ ಆಗುತ್ತದೆ ಎಂಬ ವಿಶ್ವಾಸವೇ ನನಗಿರಲಿಲ್ಲ. ನನ್ನನ್ನು ಜೈಲಿನಿಂದ ಬಿಡುಗಡೆ ಮಾಡಲಾಯಿತು. ಆದರೂ ನಂತರ ನನ್ನ ಮನಸ್ಸಿನಲ್ಲಿ ಒಂದು ಯೋಚನೆ ಮೂಡಿತು. ಆದರೂ ಮೊದಲೇ ನಿರ್ಧಾರವಾಗಿದ್ದ ಗಲ್ಲು ಶಿಕ್ಷೆ ಅದು ಹೇಗೆ ಇಷ್ಟು ಬೇಗ ಕ್ಯಾನ್ಸಲ್ ಆಗುತ್ತದೆ? ಏಕೆಂದರೆ ನನ್ನ ವಕೀಲರು ಕೊಟ್ಟಿದ್ದ ಸಾಕ್ಷ್ಯಾಧಾರಗಳು ಬಲವಾಗಿದ್ದರಿಂದ ನನ್ನ ವಿರುದ್ಧವಾಗಿ ನಿಂತಿರುವ ಆರೋಪಿ ತಪ್ಪಿಸಿಕೊಳ್ಳಲು ಯಾವುದೇ ಚಾನ್ಸ್ ಇರಲಿಲ್ಲ. ಅಷ್ಟು ಬಲವಾದ ಸಾಕ್ಷ್ಯಾಧಾರಗಳನ್ನು ಅವರು ನೀಡಿದ್ದರು. ಆದರೆ ನನ್ನ ಖುಷಿಗೆ ಮಾತ್ರ ಮಿತಿಯೇ ಇರಲಿಲ್ಲ. ನಾನೀಗ ಯಾವುದೋ ಬೇರೆ ಪ್ರಪಂಚದಲ್ಲಿ ತೇಲಾಡುತ್ತಿರುವಂತೆ ನನಗೆ ಅನಿಸುತ್ತಿತ್ತು. ನಂತರ ನಾನು ನನ್ನ ಪರಿವಾರದವರೊಂದಿಗೆ ಸಂತೋಷದಿಂದ ಭೇಟಿಯಾಗಿ ಅವರನ್ನು ಅಪ್ಪಿಕೊಂಡೆ. ಆಗ ಆ ವಕೀಲ್ ಸಾಹೇಬರು ನನಗೆ ಮತ್ತೊಂದು ಬಾರಿ ಹೇಳಿದರು, ನಿನಗೆ ಜೈಲಿನಿಂದ ಮುಕ್ತಿ ದೊರೆತಿದೆ. ಈಗ ನಾವು ಅಲ್ಲಿ ಉಳಿದಿರುವ ಹೆಂಗಸರಿಗೂ ಸಹ ನ್ಯಾಯವನ್ನು ಒದಗಿಸಲೇಬೇಕು. ನೀನು ಕಳಿಸಿರುವ ವಿಡಿಯೋವನ್ನು ನಾನು ನೋಡಿದ್ದೇನೆ. ನೀನು ಅದರಲ್ಲಿ ಏನೇನು ರೆಕಾರ್ಡ್ ಮಾಡಿದ್ದೀಯೋ ಅದು ಮಾತ್ರ ಬಹಳ ಅಪಾಯಕಾರಿಯಾಗಿದೆ. ಅಂತಹ ದೃಶ್ಯಗಳನ್ನು ನಾನು ನನ್ನ ಇಡೀ ಜೀವನದಲ್ಲಿ ನೋಡಿಲ್ಲ ಹಾಗೂ ಅಂತಹ ವಿಷಯವನ್ನು ನಾನು ಕೇಳಿಯೂ ಇಲ್ಲ. ಆಗ ಅವರು ಹೇಳಲು ಪ್ರಾರಂಭಿಸಿದರು, ನಾವು ಈ ವಿಷಯದ ಬುಡಕ್ಕೆ ಹೋಗಿ ಇದರ ಬಗ್ಗೆ ಎಲ್ಲ ಸತ್ಯವಾದ ವಿಷಯಗಳನ್ನು ತಿಳಿದುಕೊಳ್ಳಬೇಕು. ಇಂದು ನಾವು ಆ ಡಾಕ್ಟರ್ನನ್ನು ಹಿಂಬಾಲಿಸೋಣ. ಅವನಿಂದು ಜೈಲಿನ ಹೊರಗಡೆ ಬಂದ ನಂತರ ಅವನನ್ನು ಹಿಂಬಾಲಿಸೋಣ. ನಂತರ ನಾವಿಬ್ಬರೂ ಹಾಗೆ ಮಾಡಿದೆವು. ಡಾಕ್ಟರ್ ಜೈಲಿನ ಹೊರಗಡೆ ಬರುತ್ತಿದ್ದಂತೆ ನಾವು ನಮ್ಮ ಕಾರಿನಲ್ಲಿ ಕುಳಿತುಕೊಂಡು ಅಲ್ಲಿಂದ ನಿಧಾನವಾಗಿ ಅವರನ್ನು ಹಿಂಬಾಲಿಸಿದೆವು. ಅವರು ಯಾವುದೋ ಒಂದು ಪ್ರಸಿದ್ಧವಾದ ಮೆಂಟಲ್ ಹಾಸ್ಪಿಟಲ್ನ ಒಳಗೆ ಹೋದರು. ನಂತರ ನಮಗೂ ಕೂಡ ತಿಳಿಯಿತು, ಆ ಡಾಕ್ಟರ್ನ ಹೆಸರು ಡಾಕ್ಟರ್ ಪಾಪಣ್ಣ. ಆ ಡಾಕ್ಟರ್ ಆಸ್ಪತ್ರೆಯ ಮಾಲೀಕ. ಅವನು ವಿದೇಶದಿಂದ ಓದಿಕೊಂಡು ಬಂದಿದ್ದ. ಅವನು ಡಾಕ್ಟರ್ನ ಜೊತೆಗೆ ಒಬ್ಬ ಸೈಂಟಿಸ್ಟ್ ಕೂಡ ಆಗಿದ್ದ. ನಾವು ಅವನನ್ನು ಹಿಂಬಾಲಿಸುತ್ತಾ ಒಂದು ವಾರ್ಡ್ನವರೆಗೂ ಹೋದೆವು. ಅಲ್ಲಿ ನನ್ನ ಜೊತೆಗಿದ್ದ ಹುಡುಗಿ ಅನಿತಾಳನ್ನು ಸರಪಳಿಗಳಲ್ಲಿ ಕಟ್ಟಿಹಾಕಿದ್ದರು. ಅದನ್ನು ನೋಡಿ ನಾವಿಬ್ಬರು ದಂಗಾಗಿ ಬಿಟ್ಟೆವು. ಆದರೆ ಅವಳು ಕಾಣೆಯಾಗಿದ್ದ ದಿನ ನಾನು ಅಲ್ಲಿದ್ದ ಜೈಲರ್ ಬಳಿ ಕೇಳಿದಾಗ ಆ ಜೈಲರ್ ನನಗೆ ಹೇಳಿದ್ದ, ಅವಳು ಜೈಲ್ನ ಒಳಗೆ ಅಸುನೀಗಿದ್ದಾಳೆ. ಅಷ್ಟಕ್ಕೂ ಇದೆಲ್ಲ ಏನು ನಡೆಯುತ್ತಿತ್ತು ನನಗೊಂದು ತಿಳಿಯುತ್ತಿರಲಿಲ್ಲ. ಆದರೆ ವಕೀಲ್ ಸಾಹೇಬರಿಗೆ ಬಹುಶಃ ಎಲ್ಲವೂ ಅರ್ಥವಾಗಿತ್ತು ಎಂದು ಕಾಣಿಸುತ್ತದೆ. ಅವರು ತಕ್ಷಣವೇ ನನ್ನನ್ನು ಕರೆದುಕೊಂಡು DSP ಸಾಹೇಬರ ಬಳಿ ನಡೆದರು. ನಾನು ಅವರಿಗೆ ಎಲ್ಲ ವಿಷಯಗಳನ್ನು ವಿವರಿಸಿದ್ದೆ ಹಾಗೂ ಸಾಕ್ಷಿಯ ರೂಪದಲ್ಲಿ ಅವರಿಗೊಂದು ವಿಡಿಯೋವನ್ನು ಸಹ ಕಳಿಸಿದ್ದೆ.
ನನ್ನ ಜೊತೆಗೆ ಕೈದಿಯಾಗಿದ್ದ ಹುಡುಗಿ ಅನಿತಾ ಈ ಸಮಯದಲ್ಲಿ ಜೈಲಿನಲ್ಲಿ ಇರಬೇಕಿತ್ತು. ಆದರೆ ಅವಳು ಆಸ್ಪತ್ರೆಯಲ್ಲೇಕಿದ್ದಳು. ಇದನ್ನು ನಾನು ವಕೀಲ್ ಸಾಹೇಬರಿಗೆ ಹೇಳಿದಾಗ ಅವರು ಹೇಳಿದರು, ಇವರಿಗೆ ಬೆಳಿಗ್ಗೆ ಅಲ್ಲ ಈ ರಾತ್ರಿಯೇ ಇವರ ಬಲಿ ಬಿಡಿಸಿ ಮಾರಿ ಹಬ್ಬ ಮಾಡುತ್ತೇನೆ. ಹಾಗೂ ರಾತ್ರಿ ವೇಳೆಯೇ ಇವರನ್ನು ರೆಡ್ ಹ್ಯಾಂಡ್ ಆಗಿ ಹಿಡಿದು ಹಾಕುತ್ತೇನೆ ಎಂದವರೇ. ಇದ್ದಕ್ಕಿದ್ದಂತೆ ಅವರು ಪೊಲೀಸರನ್ನು ಕರೆದುಕೊಂಡು ಬಂದು ಆಸ್ಪತ್ರೆಯ ಮೇಲೆ ರೇಡ್ ಮಾಡಿದರು. ಡಾಕ್ಟರ್ ಹಾಗೂ ಅವರ ಗುಂಪಿಗೆ ಸೇರಿದ ಎಲ್ಲರನ್ನೂ ರೆಡ್ ಹ್ಯಾಂಡ್ ಆಗಿ ಹಿಡಿದು ಹಾಕಿದರು. ಕೈದಿಯಾಗಿದ್ದ ಅನಿತಾಳನ್ನು ಸರಪಳಿಗಳಲ್ಲಿ ಕಟ್ಟಿ ಕೂರಿಸಿದ್ದರು. ಡಾಕ್ಟರ್, ಜೈಲರ್ ಹಾಗೂ ಅವರ ಗುಂಪಿಗೆ ಸೇರಿದ ಎಲ್ಲರನ್ನೂ ಅರೆಸ್ಟ್ ಮಾಡಲಾಯಿತು. ಡಾಕ್ಟರನ ಬೆನ್ನ ಹಿಂದೆ ಗುದ್ದುತ್ತಲೇ ಎಲ್ಲ ವಿಷಯವನ್ನು ಆತ ಪೊಲೀಸರ ಮುಂದೆ ಕಕ್ಕಿದ. ಡಾಕ್ಟರ್ ಪಾಪಣ್ಣ ಡಾಕ್ಟರ್ ಆಗುವುದರ ಜೊತೆಗೆ ಅವನು ಒಬ್ಬ ಸೈಂಟಿಸ್ಟ್ ಕೂಡ ಆಗಿದ್ದ. ಹಾಗಾಗಿ ಅವನು ಕುರಿಗಳ ಮೇಲೆ ಒಂದು ವಿಶೇಷವಾದ ಪ್ರಯೋಗವನ್ನು ಮಾಡುತ್ತಿದ್ದ. ಅವನು ತಿಳಿಯಲು ಬಯಸುತ್ತಿದ್ದ, ಒಂದು ವೇಳೆ ಮೆಂಟಲ್ ಆಗಿರುವ ಕುರಿಗಳ ಮಾಂಸವನ್ನು ಮನುಷ್ಯರಿಗೆ ತಿನ್ನಿಸುವುದರಿಂದ ಅವರ ಮೇಲೆ ಯಾವ ಪರಿಣಾಮ ಬೀರುತ್ತದೆ. ಹಾಗೂ ಅವನು ಮಂಜುಗಡ್ಡೆಯ ನೀರಿನಲ್ಲಿ ಒಂದು ವಿಶೇಷವಾದ ಬ್ಯಾಕ್ಟೀರಿಯಾವನ್ನು ಮಿಕ್ಸ್ ಮಾಡುತ್ತಿದ್ದ. ಅದರೊಳಗೆ ಹೆಂಗಸರನ್ನು ಕೂರಿಸಿ ಅವುಗಳು ಅವರ ಮೇಲೆ ಯಾವ ಪರಿಣಾಮ ಬೀರುತ್ತವೆ ಎಂಬುದನ್ನು ಅದರಿಂದ ತಿಳಿಯಲು ಬಯಸುತ್ತಿದ್ದ. ಆ ಡಾಕ್ಟರ್ ದಿನವೂ ಬೇರೆ ಬೇರೆ ರೀತಿಯಾದ ಬ್ಯಾಕ್ಟೀರಿಯಾಗಳನ್ನು ಆ ತಂಪಾದ ನೀರಿನಲ್ಲಿ ಮಿಕ್ಸ್ ಮಾಡುತ್ತಿದ್ದ. ಹಾಗೂ ಆ ಕೈದಿ ಹೆಂಗಸರ ಜೊತೆಗೆ ಎಕ್ಸ್ಪರಿಮೆಂಟ್ ನಡೆಸುತ್ತಿದ್ದ. ಕೆಲವೊಂದು ಸಲ ಆ ನೀರಿಗೆ ಕೆಮಿಕಲ್ ಮಿಕ್ಸ್ ಮಾಡಿ ಅವರನ್ನು ರಾತ್ರಿ ಇಡೀ ಆ ನೀರಿನ ಒಳಗೆ ಕೂರಿಸುತ್ತಿದ್ದ. ಅದರ ಜೊತೆಗೆ ಅವರನ್ನು ಸರಪಳಿಗಳಿಂದ ಕಟ್ಟಿ ಹಾಕಿ ಅವರನ್ನು ಆ ಕಡೆ ಈ ಕಡೆ ಅಲ್ಲಾಡದಂತೆ ಮಾಡಿ ಅವರನ್ನು ಮಾನಸಿಕವಾಗಿ ಕುಗ್ಗಿಸಲು ಬಯಸುತ್ತಿದ್ದ. ಹೀಗಾಗಿ ಅವನ ಎಕ್ಸ್ಪರಿಮೆಂಟುಗಳಿಗೆ ಆ ಹೆಂಗಸರ ಅವಶ್ಯಕತೆ ಇತ್ತು. ಅವನು ಆ ಹೆಂಗಸರೊಂದಿಗೆ ಏಕೆ ಹೀಗೆ ಮಾಡುತ್ತಿದ್ದ ಎಂದರೆ ಅವರಿಗೆ ಹಿಂದೆ ಮುಂದೆ ಯಾರೂ ಇರಲಿಲ್ಲ. ಅವರ ಸಂಬಂಧಿಕರು ಸಹ ಅವರನ್ನು ದೂರ ಮಾಡಿದ್ದರು. ಹೀಗಾಗಿ ಈ ಹೆಂಗಸರ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡುವುದರಿಂದ ಒಂದು ವೇಳೆ ಅವರ ಪ್ರಾಣ ಹೊರಟು ಹೋದರೂ ಕೂಡ ಅವರನ್ನು ಯಾರು ಕೇಳುತ್ತಿದ್ದರು. ಅನಿತಾಳ ಮೆದುಳಿನ ಮೇಲೆ ಎಕ್ಸ್ಪರಿಮೆಂಟ್ ಮಾಡುವುದಕ್ಕೋಸ್ಕರವಾಗಿ ಅವಳನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದರು. ಜೈಲರ್ನಿಗೆ ಎಲ್ಲ ವಿಷಯಗಳು ಗೊತ್ತಿತ್ತು. ಆದರೆ ಹಣದ ಆಮಿಷಕ್ಕೆ ಬಿದ್ದು ಅವನು ಆ ಡಾಕ್ಟರ್ ಜೊತೆಗೆ ಸೇರಿಕೊಂಡಿದ್ದ. ಅಷ್ಟಕ್ಕೂ ಅವರ ಪ್ಲಾನಿಂಗ್ಗಳೆಲ್ಲ ಜನಗಳ ಎದುರಿಗೆ ಬಂದಿದ್ದವು. ಅವರ ಮುಖವಾಡಗಳು ಕಳಚಿತ್ತು ಹಾಗೂ ಅವರೆಲ್ಲ ಸಿಕ್ಕಿಬಿದ್ದಿದ್ದರು. ಹಾಗೂ ಅವರ ತೀರ್ಮಾನ ಅಲ್ಲೇ ನಡೆಯಿತು. ಹಾಗೂ ಅವರನ್ನು ಪೊಲೀಸರು ಕರೆದುಕೊಂಡು ಹೋಗಿ ಜೈಲಿನ ಒಳಗೆ ತಳ್ಳಿದರು. ಇದುವರೆಗೂ ಜೈಲಿನಲ್ಲಿ ಕೆಲಸ ಮಾಡುತ್ತಿದ್ದ ಜನಗಳು ಇಂದು ಕೈದಿಗಳಾಗಿ ಸೆಲ್ ಒಳಗೆ ಸೇರಿದ್ದರು. ಬೇರೆಯವರು ಕೈದಿಗಳಾಗಿರುವಾಗ ಅವರ ಜೊತೆ ಕೆಟ್ಟದ್ದು ಮಾಡುತ್ತಿದ್ದರ ಪರಿಣಾಮ ಏನಾಗಬಹುದು ಎಂದು ಇಂದು ಅವರಿಗೆ ಅರ್ಥವಾಗಿರಬಹುದು. ಈಗ ಡಾಕ್ಟರ್ ಪಾಪಣ್ಣ ಕೂಡ ಜೈಲಿನ ಒಳಗಡೆ ಹಿಟ್ಟು ಬೀಸುತ್ತಿದ್ದಾರೆ. ಹಾಗೂ ಅವರಿಗೆಲ್ಲ ಜೀವಾವಧಿ ಶಿಕ್ಷೆ ದೊರೆತಿತ್ತು. ಏಕೆಂದರೆ ಶಿಕ್ಷೆ ಅನುಭವಿಸಲು ಬಂದಿದ್ದ ಹೆಣ್ಣು ಮಕ್ಕಳನ್ನು ಅವರು ಬರ್ಬಾದ್ ಮಾಡಲು ಯೋಚಿಸಿದ್ದರು. ಈಗೆಲ್ಲ ಏನು ನಡೆಯಿತೋ ಅದೆಲ್ಲ ವಿಷಯಗಳು ಜನಗಳ ಮುಂದೆ ಬಂದಿದ್ದವು. ನಾನೀಗ ನನ್ನ ಜೀವನದಲ್ಲಿ ಬಹಳ ಖುಷಿಯಾಗಿದ್ದೇನೆ. ಏಕೆಂದರೆ ನಾನೀಗ ನನ್ನ ತಂದೆ ತಾಯಿಯರ ಜೊತೆ ಇದ್ದೇನೆ. ಆ ಮಹಿಳಾ ವಕೀಲರು ನನಗೆ ಬಹಳ ಸಹಾಯ ಮಾಡಿದರು. ಹೀಗಾಗಿ ನನ್ನ ಜೀವನ ಪೂರ್ತಿ ನಾನವರ ಋಣದಲ್ಲಿರುತ್ತೇನೆ. ಮುಖ್ಯಸ್ಥರು ಕೂಡ ಈಗ ನಮ್ಮ ಹಿಂದೆ ಬರುವುದನ್ನು ಬಿಟ್ಟು ಬಿಟ್ಟಿದ್ದರು. ಏಕೆಂದರೆ ಇಡೀ ಊರಿನಲ್ಲಿ ಅವರ ಗೌರವ ಹಾಳಾಗಿತ್ತು. ಊರಿನ ಎಲ್ಲ ಜನರ ಮುಂದೆ ಅವರ ಎಲ್ಲ ವಿಷಯಗಳು ಹೊರಬಂದಿದ್ದವು. ಅವರ ಮಗ ಯಾವ ರೀತಿಯಾಗಿ ನನ್ನ ಮಾನವನ್ನು ಹರಾಜು ಮಾಡಲು ಪ್ರಯತ್ನಪಟ್ಟಿದ್ದ. ಹಾಗೂ ಊರಿನ ಅದೆಷ್ಟೋ ಜನ ಹೆಣ್ಣು ಮಕ್ಕಳ ಮಾನದ ಜೊತೆ ಅವನು ಆಟವಾಡಿದ್ದ. ಈಗ ನಾವು ನಮ್ಮ ಜೀವನವನ್ನು ಖುಷಿಯಿಂದ ಕಳೆಯಲು ಪ್ರಾರಂಭಿಸಿದ್ದೆವು. ಈಗ ನನ್ನನ್ನು ಮದುವೆಯಾಗಲು ನನಗೆ ಒಂದು ಒಳ್ಳೆಯ ಸಂಬಂಧ ಕೂಡ ಬಂತು. ಗೆಳೆಯರೇ, ಕತೆ ಹೇಗನಿಸಿತು ಕಮೆಂಟ್ನಲ್ಲಿ ತಿಳಿಸಿ. ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ ಆನ್ ಮಾಡಿಕೊಳ್ಳಿ. ತಮಗೆಲ್ಲರಿಗೂ ಧನ್ಯವಾದಗಳು.